पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरुर्मम। कामदेवं यथा पूर्वं सर्वाभीष्टफलप्रदा तथा खलु वादिराजश्रीपादो ಅಭೀಷ್ಟದ ಸತಾಂ. ಪರಮ ಮಂಗಲಕರವಾದ ದಿವಸಗಳು ಧೀರೇಂದ್ರ ತೀರ್ಥರ ಆರಾಧನೆಯಿಂದ ಆರಂಭ ಆಗಿ ಉತ್ತರಾರಾಧನೆ ಇವತ್ತು, ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಆರಾಧನೆ ನಾಳೆ, ಅದಾದ ಮೇಲೆ ರಾಘವೇಂದ್ರ ಸ್ವಾಮಿಗಳನ್ನು ಜಗತ್ತಿಗೆ ನೀಡಿದ ಮಹಾನುಭಾವರು ಸುಧೀಂದ್ರ ತೀರ್ಥರು, ವಿಜಯೇಂದ್ರ ಕರಾಬ್ಜೋತ್ಥ ಸುಧೀಂದ್ರ ವರಪುತ್ರಕಃ ಸುಧೀಂದ್ರ ತೀರ್ಥರ ಆರಾಧನೆ, ಅದಾದ ಮೇಲೆ ವಾದಿರಾಜರ ಆರಾಧನೆ. ಸಾಕ್ಷಾತ್ ಭಗವಂತನಿಗೆ ದಿನಾ ಹಯಗ್ರೀವವನ್ನು ಉಣಿಸ್ತಾ ಇದ್ದ ಮಹಾನುಭಾವರು. ಅದಾದ ನಂತರದಲ್ಲಿ ವ್ಯಾಸರಾಜರ ಆರಾಧನೆ. ಹೀಗಾಗಿ ಮುನಿತ್ರಯರಲ್ಲಿ ಮಹಾನುಭಾವರು ವ್ಯಾಸರಾಜರು. ಈ ಎಲ್ಲ ಆರಾಧನೆಯ ಸಂದರ್ಭದಲ್ಲಿ ಒಂದು ಜ್ಞಾನಸತ್ರವನ್ನು ಮಾಡಿದಾಗ ಜ್ಞಾನಿಗಳಿಗೆ ಅದು ತುಂಬ ಸಮ್ಮತವಾದದ್ದು, ಸಂತೋಷದಾಯಕವಾದದ್ದು ಅಂತ ಅನೇಕ ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಪೂರ್ಣಪ್ರಜ್ಞಾ ನಗರದ ಈ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ತುಂಬ ವೈಭವದಿಂದ ಕಾರ್ಯಕ್ರಮಗಳು ನಡೀತಾ ಇದೆ. ತದಂಗವಾಗಿ ಆ ಜ್ಞಾನ ಕಾರ್ಯದಲ್ಲಿ ನನಗೆ ಕೊಟ್ಟ ವಿಷಯ ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧಕಂ ಅಂತ. ಅದು ಒಂದು ಪದ್ಯದಲ್ಲಿ ಮಧ್ಯೆ ಬರುವ ಮಾತು. ನಮ್ಮ ವಾದಿರಾಜ್ ಅವರು ಅದನ್ನ ನೀವು ಹೇಳಿ, ನಾವು ಉಪನ್ಯಾಸದಲ್ಲಿ ಅದು ಮಧ್ವಾಚಾರ್ಯರು ಮಾಡಿದ ತುಂಬ ಪ್ರಸಿದ್ಧವಾದದ್ದು. ನೀವು ಕೇಳಿರುವ ಪ್ರೀಣಯಾಮ ವಾಸುದೇವಂ ಅನ್ನುವ ಆ 8ನೇ ಅಧ್ಯಾಯ, ದ್ವಾದಶ ಸ್ತೋತ್ರದ 8ನೇ ಅಧ್ಯಾಯ, ಅವರ 3ನೇ ಪದ್ಯ. ಉನ್ನತ ಪ್ರಾರ್ಚಿತಾಶೇಷ ಸಂಸಾಧಕಂ ಸನ್ನತಾಲೌಕಿಕಾನಂದದ ಶ್ರೀಪದಂ ಭಿನ್ನಾಕರಮಾಜಯ ಪ್ರಾಣಿ ಸಂಪ್ರೇರಕಂ ತನ್ನ ಕಿನ್ನೇತಿ ವಿದ್ವತ್ಸು ಮೀಮಾಂಸಿತಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡಲಂ ಪ್ರೀಣಯಾಮೋ ವಾಸುದೇವಂ. ಪ್ರೀಣಯಾಮ ಅಂದರೆ ದೇವರನ್ನ ಒಲಿಸೋಣ. ವಾಸುದೇವಂ ಪ್ರೀಣಯಾಮ, ದೇವರನ್ನ ಒಲಿಸಿಕೊಳ್ಳುವ. ಅವನು ಎಂಥವನು? ದೇವತಾ ಮಂಡನ. ದೇವತಾ ಮಂಡನ ಅಂತಾನು ಅನ್ಬೋದು, ದೇವತಾ ಮಂಡಲ ಅಂತ. ದೇವತೆಗಳ ಮಂಡಲಕ್ಕೆ ಅಖಂಡ ಮಂಡನ, ಮಂಡಲಂ ಅಲ್ಲ ಅದು, ಮಂಡನ ಅಂದರೆ ಅಲಂಕಾರ. ದೇವತೆಗಳಿಗೆ ಅಲಂಕಾರ ಪ್ರಾಯವಾಗಿ ಇರುವವನು ದೇವರು. ಅಂತಹ ದೇವತಾ ಮಂಡಲಕ್ಕೆ ಅಖಂಡ ಮಂಡನ. ಸಾಮಾನ್ಯವಾಗಿ ಒಂದು ದೀಪವನ್ನು ನಾವು ಹಚ್ಚಿದರೆ ಸ್ವಲ್ಪ ಹೊತ್ತಾದ ಮೇಲೆ ಅದು ಆರಿ ಹೋಗುತ್ತೆ ಅಥವಾ ಅದರ ತೀಕ್ಷ್ಣತೆ ಕಡಿಮೆ ಆಗುತ್ತೆ. ಖಂಡವೇ ಆಗದ ಅಖಂಡವಾದ ಮಂಡನ ಅಲಂಕಾರ ಯಾರು ಅಂದರೆ ದೇವರು. ಅಂಥ ದೇವರನ್ನ ನಾವು ಒಲಿಸಿಕೊಳ್ಳುವ ಅಂತ ಆಚಾರ್ಯರು ತುಂಬ ಸುಂದರವಾಗಿ ಅದನ್ನ ವರ್ಣನೆ ಮಾಡ್ತಾರೆ. ಈ 3ನೇ ಪದ್ಯ ಇದು. ವಂದಿತಾಶೇಷ ಅಂತ ಶುರುವಾಗುತ್ತೆ, ಸೃಷ್ಟಿ ಸಂಹಾರ ಲೀಲಾವಿಲಾಸಾತಂ ಅಂತ. ಈ ಪದ್ಯದ ಅರ್ಥ ಏನು ಅಂದ್ರೆ ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧಕಂ. ಹಿರಿಯ ಮುಂದೆ, ದೇವರ ಮುಂದೆ ಪ್ರಾರ್ಥನೆ ಮಾಡಿದಾಗ ದೇವರು ಇಲ್ಲ ಅನ್ನೋದಿಲ್ಲ. ಅಶೇಷ ಸಂಸಾಧಕಂ. ಶೇಷ ಅಂದ್ರೆ ಉಳಿಸೋದು, ಅಶೇಷ ಅಂದ್ರೆ ಯಾವುದನ್ನ ದೇವರು ಡಿಲೀಟ್ ಮಾಡೋದಿಲ್ಲ. ದೇವರ ಮುಂದೆ ದೊಡ್ಡವರು ಅಪ್ಲಿಕೇಶನ್ ಅನ್ನ ಇಟ್ಟಾಗ ದೇವರು ಕಣ್ಣು ಮುಚ್ಚಿ ಅದಕ್ಕೆ ಸಹಿ ಹಾಕ್ತಾನಂತೆ. ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧಕಂ. ಇನ್ನೂ ಎಂಥವನು ದೇವರು ಅಂದಾಗ ಸನ್ನತ, ಚೆನ್ನಾಗಿ ದೇವರಿಗೆ ನಮಿಸಿದರೆ ಸನ್ನತಾಲೌಕಿಕಾನಂದದ, ಲೌಕಿಕವಾದ ಆನಂದ ಅಂದ್ರೆ ಲೋಕದಲ್ಲಿ ಸಿಗಬಹುದಾದ ಆನಂದಗಳು. ಹಣ ಇದ್ರೆ ವಿ ಕ್ಯಾನ್ ಪರ್ಚೇಸ್ ಇಟ್. ಆನಂದವನ್ನು ಪರ್ಚೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ವಾಸ್ತವಿಕವಾಗಿ ಆನಂದವನ್ನ ಪಡಬಹುದಾದ ಸಾಮಗ್ರಿಗಳನ್ನು ನಾವು ತೆಗೆದುಕೊಳ್ಳಬಹುದು. ಏನೋ ನನಗೆ ಉಣ್ಣುವ ಕೊರತೆ ಇದೆ, ತಿನ್ನುವ ಕೊರತೆ ಇದೆ ಅಂತಾದ್ರೆ ಹಣ ಕೊಟ್ಟು ನಾನು ಅದನ್ನು ಪರ್ಚೇಸ್ ಮಾಡಿ ಸ್ಯಾಟಿಸ್ಫೈ ಆಗಬಹುದು.
ಅಲೌಕಿಕವಾದ ಆನಂದ. ನನಗೆ ದೇವರ ಅನುಗ್ರಹ ಬೇಕು, ಸ್ವರ್ಗ ಬೇಕು, ಇಲ್ಲೇ ನೆಮ್ಮದಿ ಶಾಂತಿ. ಸ್ವರ್ಗ ನರಕ ಎಲ್ಲ ಆಮೇಲಿಂದ ಪರಲೋಕದ್ದು. ಇಲ್ಲೂ ನಾವು ಹಣದಿಂದ ಪರ್ಚೇಸ್ ಮಾಡಲಾಗದ ಅನೇಕ ವಸ್ತುಗಳಿದ್ದಾವೆ. ನೆಮ್ಮದಿ ಬೇಕು, ಶಾಂತಿ ಬೇಕು. ಅದನ್ನು ಯಾವ ಅಂಗಡಿಯಲ್ಲಿ ನಾನು ಪರ್ಚೇಸ್ ಮಾಡಲಿ? ಒಂದು ವೇಳೆ ನೆಮ್ಮದಿ ಶಾಂತಿಗಳು ಅಂಗಡಿಯಲ್ಲಿ ಸಿಕ್ಕಿದ್ರೆ ಯಾರು ರಾಯರ ಮಠಕ್ಕೆ ಬರ್ತಾನೆ ಇರಲಿಲ್ಲ. ದೇವಸ್ಥಾನಗಳಿಗೆ ಇವತ್ತು ನಾವು ಓಡಾಡೋದು, ದೇವರನ್ನ ಬೇಡೋದು, ಕಾಡೋದು ಯಾಕೆ ಅಂದರೆ ಸ್ವಾಮಿ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಅದರ ಹಿಂದೆ ಇನ್ನೊಂದು ಮಾತನಾಡಿರ್ತೀವಿ, ಸಂಪತ್ತಿರಲಿಲ್ಲ ಅಂತಂದ್ವಿ, ಸಂಪತ್ತು ಕೊಟ್ಟು ನೆಮ್ಮದಿ ತಗೊಂಡ್ಬಿಟ್ಟಿಲ್ಲ. ದೇವರಂತಾನೆ ಅದು ಕೊಟ್ಟಿದ್ದರಿಂದಲೇ ಇದಾಗಿದ್ದು ಅಂತ. ಅಂದ್ರೆ ದರಿದ್ರರೆಲ್ಲರೂ ಸುಖವಾಗಿರ್ತಾರೆ ಅಂತ ತಾತ್ಪರ್ಯ ಅಲ್ಲ. ಸಂಪತ್ತು ನನಗೆ ತುಂಬಾ ಸಂತೋಷವನ್ನು ಕೊಡುತ್ತೆ ಅನ್ನೋ ಭ್ರಮೆ, ಅದು ತುಂಬಾ ದೊಡ್ಡ ಭ್ರಮೆ. ಅದು ಸನ್ನತ. ನೀನು ದೇವರಿಗೆ ಬಾಗಿದಾಗ ಅಲೌಕಿಕ ಆನಂದದ, ಲೋಕ ಆನಂದ ಅಲ್ಲ, ಅಲೌಕಿಕ ವಿಲಕ್ಷಣವಾದ ಆನಂದ. ಅದು ಈ ಆನಂದ ಇದೆಯಲ್ಲ, ಅದು ಅದಕ್ಕೆ ಶಾಸ್ತ್ರದಲ್ಲಿ ಒಂದು ಮಾತನ್ನ ಬಳಸ್ತಾರೆ, ಜ್ಞಾತೈಕ ಸತ್ ಅಂತ. ಸುಖ ದುಃಖಗಳನ್ನ ಜ್ಞಾತೈಕ ಸತ್. ಏನದರ ಅರ್ಥ ಅಂದ್ರೆ, ಆಗಿದೆ ಅಂದರೆ ತಿಳಿದೇ ಆಗಿದೆ. ನನಗೆ ತುಂಬಾ ಸಂತೋಷ ಆಯಿತು, ಬಟ್ ಗೊತ್ತೇ ಆಗಲಿಲ್ಲ ಅನ್ನೋ ಆಗಿಲ್ಲ. ತುಂಬಾ ಸಂತೋಷ ಆಯಿತು ಅಂದ್ರೆ ಆದವನಿಗೆ ಅದು ಗೊತ್ತೇ ಇರಬೇಕು. ದೇವರ ಆರಾಧನೆಯನ್ನು ಮಾಡಿದೆ, ಗುರುಗಳ ಆರಾಧನೆಯನ್ನು ಮಾಡಿದೆ, ನನಗೊಂದು ಆನಂದ ಆಗಿದೆ ಅಂದ್ರೆ ಅದು ಗೊತ್ತಾಗೇ ಆಗ್ಬೇಕು. ಅದನ್ನ ನೀನು ಇನ್ನೊಬ್ಬನಿಗೆ ಆಯ್ತು ಅಂತ ಹೇಳ್ಬೋದು, ಎಷ್ಟಾಯ್ತು ಅಂತ ತೋರಿಸ್ಲಿಕ್ಕಾಗೋದಿಲ್ಲ. ಜ್ಞಾತೈಕ ಸತ್, ಅದು ಗೊತ್ತೇ ಆಗತ್ತೆ. ಆಗಿದೆ ಅಂದ್ರೆ ಅದು ಗೊತ್ತಾಗೇ ಆಗತ್ತೆ. ಅದು ಆದವನಿಗೆ ಮಾತ್ರ ಗೊತ್ತಾಗತ್ತೆ. ನಾನು ಅನೇಕ ಬಾರಿ ಅಂತ ಹೇಳ್ತೇನೆ, ದೇವರು ಈಗೆಲ್ಲ ನಮ್ದು ಕಾನ್ಸೆಪ್ಟ್ ಬಂದಿದೆ, OTP ಡೋಂಟ್ ಶೇರ್ ವಿತ್ ಎನಿಬಡಿ. ನೀವು ಆ OTP ನಾವು ಯಾವುದೋ ಪ್ರೋಗ್ರಾಮ್ ಮಾಡಬೇಕಾದ್ರೆ OTP ಬರುತ್ತೆ, ನೀವು ಇನ್ಯಾರಿಗನ್ನ ಕೊಟ್ಟರೆ ಅದು OTP ಆಗತ್ತೆ. ಸೊ ಬಿ ಕೇರ್ಫುಲ್ ಅಂತ ನಮ್ಮ ದೇವರು ಮೊದಲೇ ಹೇಳಿದ್ದಾನೆ, ನೀನು ನನ್ನನ್ನು ಆರಾಧನೆ ಮಾಡಿದರೆ ನಿನಗೊಂದು OTP ಕಳಿಸ್ತೇನೆ, ಅದು ನಿನಗೂ ಮಾತ್ರ ಗೊತ್ತಾಗುತ್ತೆ. ನಾನು ದೇವರನ್ನ ಆರಾಧನೆ ಮಾಡಿದೆ, ನಾನು ರಾಯರ ಪ್ರದಕ್ಷಿಣೆ ಮಾಡಿದೆ, ರಾಯರ ಸೇವೆ ಮಾಡಿದೆ, ನನಗೆ ಸಂತೋಷ ಆಯ್ತು. ನಾನೇನು ಅನ್ಕೊಂಡಿದ್ದು ಅದಾಯ್ತು. ಇಲ್ಲಿ ನಂಗೆ ತೋರಿಸು, ಐ ಕಾಂಟ್ ಶೋ ಇಟ್, ಅದು OTP. ಅದು ನನಗೆ ಮಾತ್ರ ಗೊತ್ತಾಗಿದೆ. ಆದವನಿಗೆ ಆ ನೆಮ್ಮದಿ ಶಾಂತಿ ಇದು ಅವನಿಗೆ ಗೊತ್ತಾಗುತ್ತೆ. ಸಣ್ಣ ತಾಲೌಕಿಕಾನಂದದ ಶ್ರೀಪದಂ ಭಿನ್ನ ಕರ್ಮಾಶಯ ಪ್ರಾಣಿ. ಆಶಯ ಅಂದ್ರೆ ಮನಸ್ಸು. ಬೇರೆ ಬೇರೆ ತರಹದ ಮನಸ್ಥಿತಿ ಇರುವ, ಬೇರೆ ಬೇರೆ ಮನೋಧರ್ಮಗಳು ಇರುವ ಪ್ರಾಣಿಗಳಿಗೆ ಸಂಪ್ರೇರಕ. ಎಲ್ಲ ಪ್ರಾಣಿಗಳಿಗೂ ಪ್ರೇರಕ. ಎಲ್ಲ ಪ್ರಾಣಿ, ಕ್ರೂರವಾದ ಪ್ರಾಣಿಗೂ ಪ್ರೇರಕ, ತುಂಬಾ ಅಂದ್ರೆ ಸಾಫ್ಟ್ ಆದ ಪ್ರಾಣಿಗಳಿಗೂ ಪ್ರೇರಕ, ಎಲ್ಲರಿಗೂ ಪ್ರೇರಕ. ಚೇತನ ಪ್ರಪಂಚಕ್ಕೆ ಭಿನ್ನ ಕರ್ಮಾಶಯ ಪ್ರಾಣಿ ಸಂಪ್ರೇರಕಂ. ದೇವರು ಯಾವ ಅಂದ್ರೆ ಆಚಾರ್ಯರಂತಾರೆ, ತನ್ನ ಕಿನ್ನ ಇತಿ ವಿದ್ವತ್ಸು ಮೀಮಾಂಸಿತಂ. 4 ಜನ ವಿದ್ವಾಂಸರು ಸೇರಿದಾಗ, ಸಾಮಾನ್ಯವಾಗಿ ಈ ಶಾಸ್ತ್ರದ ಚರ್ಚೆ ಆಗ್ತಾ ಇದ್ದಾಗ ಅಲ್ಲಿ ಕೂತ್ರೆ ತಲೆ ಕೆಟ್ಟೋಗತ್ತೆ. ಏನು ಹಾಗೆ ಜಗಳ ಆಡ್ತಾ ಇದ್ದಾರೆ ಅವರು. ದೇವರಿಲ್ಲ ಅಂತ ಕೆಲವರು, ದೇವರಿದ್ದಾನೆ ಅಂತ ಕೆಲವರು, ಇದ್ರು ಅವನಿಗೆ ಅಷ್ಟೇ ಗುಣ ಅಂತ ಕೆಲವರು, ಇಷ್ಟೇ ಗುಣ ಅಂತ. ಅವನು ಯಾರು ಅಂದ್ರೆ ಒಂದು ರೀತಿಯಲ್ಲಿ ಸಜ್ಜನರ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡ ಚೂಯಿಂಗ್ ಗಮ್ ಅಂತ. ತನ್ನ ಕಿನ್ನ, ಅವನದಲ್ಲ, ಅವನಿದಲ್ಲ, ಇವನದಲ್ಲ, ಅವನದಲ್ಲ. ಒಬ್ಬೊಬ್ಬ ವಾದಿಗಳು ಒಂದೊಂದು ರೀತಿಯಲ್ಲಿ ದೇವರನ್ನ ನಿರೂಪಣೆ ಮಾಡ್ತಾರಲ್ಲ, ಅವನೇ ದೇವರು ಅಂತ. ಯಾರು ದೇವರು ಅಂದ್ರೆ ಎಲ್ಲರಿಗೂ ಬೇಕಾದವನು, ಎಲ್ಲರೂ ತಾನು ಹೇಳಿದ್ದೇ ದೇವರು ಅನ್ನೋನು ಯಾರು, ಅವನೇ ದೇವರು. ನೀನು ಹೇಳಿದ್ದಲ್ಲ ನಾ ಹೇಳಿದ್ದು, ನೀ ಹೇಳಿದ್ ಸರಿ ಇಲ್ಲ, ನಾ ಹೇಳಿದ್ ಸರಿ ಅಲ್ಲ. ಈ ತನ್ನ ಕಿನ್ನೇತಿ ವಿದ್ವತ್ಸು ಮೀಮಾಂಸಿತಂ ಅಂತ. ಪ್ರಾಯ ಈ ಪದ್ಯಗಳನ್ನೆಲ್ಲ ಕೇಳಿದ್ರು ಬಹಳ ಹಿಂದೆ, ಈಗೂ ಇದೆ. ವಿದ್ಯಾಭೂಷಣ ತೀರ್ಥರು ಆಗ ಕನ್ನಡೀಕರಣ ಬನ್ನಂಜೆ ಗೋವಿಂದಾಚಾರ್ಯರು ಮಾಡಿದ್ದು ದ್ವಾದಶ ಸ್ತೋತ್ರ. ಇದು ತುಂಬಾ ಪ್ರಸಿದ್ಧವಾದದ್ದು. ಒಲಿಸುವೆವು ಶ್ರೀವಾಸುದೇವನಂ ಅಂತ. ಹಿರಿಯ ಮಂದಿ ಬಯಸಿದಂತ ಬಯಕೆಗಳನ್ನು ಈವನು, ಹರಿಯ ಚರಣಕ್ಕೆ ರಗಿ ಮುಗುದಿ ಪಡೆಯದವನು ಯಾವನು. ಇದು ಮೊದಲನೇ ಸಾಲು. ತನ್ನ ಕಿನ್ನೇತಿ ದೇವರು ಯಾರು ಅಂದಾಗ ಇದನ್ನ ಹೇಳ್ತಾರೆ. ಅರಿತ ಜನರು ದೇವರಿಲ್ಲ ಉಂಟು ಎಂದು ಬಡಿವರು, ಒಲಿಸುವೆವು ಶ್ರೀವಾಸುದೇವನಂ.
ಅರಿತ ಜನರು ದೇವರಿಲ್ಲ ಉಂಟು ಎಂದು ಬಡಿವರು. ತನ್ನ ಕಿನ್ನೇತಿ ವಿದ್ವತ್ಸು ಮೀಮಾಂಸಿತಂ ಶ್ರೀನಯಾಮೋ ವಾಸುದೇವಂ. ಈ ಪದ್ಯವನ್ನ ಸ್ವಲ್ಪ ವಿವರಣೆ ಕೊಡಿ ಅಂತ. ಇದನ್ನು ಸಾಮಾನ್ಯವಾಗಿ ನಾನು ಒಂದೆರಡು ಕಡೆ ಭಾಗವತ ಹೇಳುವ ಸಂದರ್ಭದಲ್ಲಿ ಹೆಚ್ಚಾಗಿ ಬಳಸೋದು. ಯಶೋದಯ ಭಾಗ್ಯವೇ ಭಾಗ್ಯ. ಸರ್ವೋತ್ತಮನಾದ ದೇವರು ಹಡದೋಳೆ ಯಾರೋ ಆದರೂ ಇವ್ರ ಮನೆಗೆ ಬಂದು ಬಾಲಲೀಲೆಗಳನ್ನು ತೋರಿಸಿದ. ಶಾಲಿಗ್ರಾಮಕ್ಕೆ ಒಂದು ಚೂರು ಏನಾದರೂ ನೀರನ್ನ ಹಾಕಿದರೆ ಅಂದ್ರೆ ಅಭಿಷೇಕ ಮಾಡುವ ನೆಪದಿಂದ, ಪೂಜೆ ಮಾಡುವ ನೆಪದಿಂದ, ಭಕ್ತಿಯಿಂದ ಅಲ್ಲದೆ ಇದ್ರು ಭಯದಿಂದ ಒಂದಿಷ್ಟು ನೀರು ಹಾಕಿದ್ರು ಪುಣ್ಯ ಇದೆ. ಯಾಕೆ ಪೂಜೆ ಮಾಡಿದ್ರಿ? ಮಾಡಲ್ಲ ಅಂತ ಇದ್ರಿ. ನಮ್ಮ ಅಮ್ಮ ಹೊಡ್ಕೋತಾಳಪ್ಪ ಅದಕ್ಕೆ ಮಾಡಿದ್ರಿ ಅಂತ. ಇನ್ಯಾರೋ ಒಯ್ದರು ಅಂತ ನೀವೊಂದಿಷ್ಟು ದೇವರಿಗೆ ನೀರನ್ನ ಹಾಕಿದರೂ ಅವನು ಪುಣ್ಯವನ್ನ ಕೊಡ್ತಾನೆ. ಸಾಮಾನ್ಯ ನಮ್ಮ ನಿಮ್ಮೆಲ್ಲರ ಪ್ರೀತಿ, ತುಂಬಾ ಪ್ರೀತಿ ನಮ್ಮ ಮಕ್ಕಳ ಮೇಲೆ ಇನ್ವೆಸ್ಟ್ ಮಾಡಿರ್ತೀವಿ. ಎಲ್ಲ ಹೇಳುವ ಆಚಾರರು ಕೇಳೋರು ಪ್ರತಿಯೊಬ್ಬರಿಗೂ ಸರ್ವಸ್ವವು ನಮ್ಮ ನಮ್ಮ ಮಕ್ಕಳು. ಇನ್ನೇನೇ ನಾವು ಮಾಡೋದಾದ್ರೂ ಅವರಿಗೆ. ನನ್ನ ಜೀವನದಲ್ಲಿ ಕಷ್ಟವೋ ಸುಖವೋ ಆಯ್ತು ಬಿಡಿ, ನಮ್ದೆಲ್ಲ ಮುಗೀತು, ನಮ್ಮ ಮಕ್ಕಳು ಚೆನ್ನಾಗಿರ್ಲಿ. ಏನೇ ಯಾತ್ರೆ ತೀರ್ಥ ಎಲ್ಲೇ ಹೋದರೂ ಕಡೆಗೆ ಕೇಳೋದು ನಿಮ್ಗೇನಾಗಬೇಕಾಗಿತ್ತು? ನಮಗೇನಾಯ್ತು, ನಮ್ದೆಲ್ಲ ಮುಗೀತು, ನಮ್ಮ ಮಕ್ಕಳು ಚೆನ್ನಾಗಿರ್ಲಿ. ಮತ್ತೆ ಇನ್ನೂ ಒಂದು ಏನಾಗಬೇಕು ಅಂದ್ರೆ ನಮ್ಮ ಮಕ್ಕಳು ಕೈಗೆ ನಾವು ಬೀಳದೇ ಇರಲಿ, ಆ ಚೆನ್ನಾಗಿರ್ಲಿ ಅನ್ನಲ್ಲಿ ಇನ್ನೂ ಒಂದು ಪಾಪ, ಅವನಿಗೆ ಯಾಕೆ ನಾನು ಹೊರೆ ಆಗಬೇಕು ಅಂತ. ಪ್ರಾಯ ಯಾರು ಬೀಳೋದಿಲ್ಲ. ಆದಷ್ಟು ನಾನು ಹೋಗಿ ಹಾಸಿಗೆ ಹಿಡಿದ್ಬಿಟ್ರೆ ನಮ್ಮ ಮಕ್ಕಳು ನೋಡ್ಕೊಂಡು ಸಾಯ್ಲಿ ಅಂತ ಯಾರು ಕೇಳೋದಿಲ್ಲ. ಹಾಗಾದರೆ ನನ್ನ ಮಕ್ಕಳು ಚೆನ್ನಾಗಿರ್ಲಿ ಅಂತ ನಾವೆಲ್ಲ ಕೇಳ್ತೇವೆ. ಸಾಮಾನ್ಯ ಈ ಮಕ್ಕಳ ಬಗ್ಗೆನೇ ನಮಗೆ ಆಯ್ತು, ದೇವರು ಮೋಹ ಹಾಕಿದಾನೆ, ಏನು ಮಾಡ್ಲಿಕ್ಕಾಗುದಿಲ್ಲ. ಸರ್ವೋತ್ತಮನಾದ ದೇವರು ಬ್ರಹ್ಮಾದಿಗಳಿಂದ ವಂದ್ಯನಾದವನು ಪುಟ್ಟ ಮಗುವಾಗಿ ಅವರ ಮನೆಯಲ್ಲಿ ಬಂದ ಅಂದ್ರೆ ಎಂತ ಭಾಗ್ಯ ಅಂತ ಹೇಳುವ ಸಂದರ್ಭದಲ್ಲಿ ಶ್ರೀಮದ್ ಆಚಾರ್ಯರು ಪ್ರತಿಷ್ಠಾಪನೆ ಮಾಡಿದ್ದು ಉಡುಪಿ ಕೃಷ್ಣ. ಉಡುಪಿ ಕೃಷ್ಣನನ್ನ ಮುಟ್ಟಿ ಪೂಜೆ ಮಾಡಬೇಕು ಅಂದ್ರೆ ಎಷ್ಟೋ ಜನ್ಮದ ಪುಣ್ಯ ಇದ್ರೆ ಅಷ್ಟಮಠಾಧಿಪತಿಗಳಾದ್ರೆ ಮಾತ್ರ ಮುಟ್ಟಿ ಪೂಜೆಯನ್ನು ಮಾಡಬಹುದು. ಈ ಸಂದರ್ಭದಲ್ಲಿ ನಾನು ಇದನ್ನ ಹೆಚ್ಚು ಬಳಸ್ತಾ ಇದ್ದದ್ದು ಅನ್ನೋದಕ್ಕೆ ರೆಫರೆನ್ಸ್ ಕೊಡ್ತಾ ಇದ್ದೆ. ವಿದ್ಯಾಮಾನ್ಯ ತೀರ್ಥರು ಬಲಿಮಾರು ಮಠದ ಅಧಿಪತಿಗಳು, ವಿದ್ಯಾಮಾನ್ಯರು, ವಿಶ್ವೇಶ ತೀರ್ಥರ ಗುರುಗಳು, ಪೂರ್ಣ ಪಾಠ ಹೇಳಿ ಅವರನ್ನ ತಯಾರು ಮಾಡಿದ ಮಹಾನುಭಾವರು ವಿದ್ಯಾಮಾನ್ಯರು. ಅವರು ಮೊದಲು ಭಂಡಾರಕೇರಿ ಮಠಕ್ಕೆ ಮಾತ್ರ ಅಧಿಪತಿಗಳು. ಭಂಡಾರಕೇರಿ ಮಠ ಅಷ್ಟಮಠದಲ್ಲಿ ಒಂದಲ್ಲ. ಅವರು ಕೃಷ್ಣನಿಗೆ ಪ್ರದಕ್ಷಿಣೆ ಬರಬೇಕಾದ್ರೆ ಏನೋ ಅವ್ರ ಪಾಡಿಗೆ ಅವ್ರ ಪ್ರದಕ್ಷಿಣೆ ಬರೋರು ನಮಿಸೋರು. ಯಾರು ಶಿಷ್ಯರು ಕೇಳದಂತೆ, ನಾವೆಲ್ಲ ದೇವರನ್ನ ಕೇಳೋದೇನು ಸಹಜವಾಗಿ ನಮ್ಮ ಮನೆ ಚೆನ್ನಾಗಿರ್ಲಿ, ನಮ್ಮ ಹೆಂಡತಿ ಮಕ್ಕಳು ಚೆನ್ನಾಗಿರ್ಲಿ. ಯದ್ಯಪಿ ನಮಗೂ ವಿವೇಕ ಇದೆ, ನೀ ಏನು ಕೊಡ್ತೀವೋ ಅದನ್ನು ಕೊಡು ಅಂತಾನೆ 10 ಜನ ಕೇಳ್ತೀವಿ. ದೇವರನ್ನೇನು ಕೇಳಬಾರ್ದು. ಕಮಲಮ್ಮ ಸುಮ್ಮನೆ ಅವ್ನು ಕೊಡೋದನ್ನ ನಾವು ಕೇಳಿ, ನೀವೇನು ಕೇಳಿದ್ರಿ? ಅದೇ ಕಮಲಮ್ಮಗೆ ಏನು ಕೊಡಬೇಡ್ರಿ ಅಂತಾನೆ ಕೇಳಿದ್ದೀನಿ. ನಿನಗೇನು ಅಂತ ನೀನು ಹೇಳೋದಿಲ್ಲ. ನಾನು ಬಂದಾಗ, ನನ್ನ ಇಂಡಿವಿಜುವಾಲಿಟಿ ಬಂದಾಗ ನಾನೊಂದು ಲಿಸ್ಟನ್ನೇ ಇಟ್ಕೊಂಡಿರ್ತೇನೆ. ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಅಷ್ಟು ವೈರಾಗ್ಯ ನನಗೆ ಇಲ್ಲ. ಸರಿ, ನಾವೆಲ್ಲ ಹೆಂಡತಿ ಮಕ್ಕಳು ಚೆನ್ನಾಗಿರ್ಲಿ ಮಾಡಲಿ ಇದನ್ನ ಕೇಳ್ಕೊಳ್ತೇವೆ. ನೀವೇನು ಕೇಳ್ತೀವಿ? ಸ್ವಾಮಿಗಳ ಹತ್ರ ಸಲಹೆ ಇತ್ತು, ಕೇಳದಂತೆ, ತಪ್ಪು ತಿಳಿಬಾರದು. ಏನೋ ಕೇಳ್ತೇನೆ, ಅದನ್ನೆಲ್ಲ ಹೇಳಬಾರದು. ಇಲ್ಲ, ನೀವು ಏನು ಮಾಡಿದ್ರು ಅದು ಜಗತ್ತಿಗೆ ಒಂದು ಆದರ್ಶಪ್ರಾಯವಾಗಿರುತ್ತೆ, ಅದರಿಂದ ಹೇಳಿ ಅಂತ. ನಾನು ಏನು ಕೇಳಿದೆ ಹೇಳಿ ಸ್ವಾಮಿ. ಅವರು ಕೇಳಿದ್ರಂತೆ, ಅವ್ರು ಕೇಳ್ಕೊಳ್ಳೋರಂತೆ. ಅದನ್ನ ಒಬ್ಬ ಶಿಷ್ಯರಿಗೆ ಹೇಳಿದ್ದು, ಈ ಜನ್ಮದಲ್ಲಂತೂ ಕೃಷ್ಣ ನಿನ್ನನ್ನು ಮುಟ್ಟಿ ಪೂಜೆ ಮಾಡುವ ಭಾಗ್ಯ ನನಗಿಲ್ಲ, ಮುಂದಿನ ಜನ್ಮದಲ್ಲಾದರೂ ನಿನ್ನನ್ನು ಮುಟ್ಟುವ ಭಾಗ್ಯ ಕೊಡು. ತಕ್ಷಣ ಅವರಂದ್ರು, ಇದು ತುಂಬಾ ದೊಡ್ಡದೇ ಆಯ್ತಲ್ಲ, ದೇವರಲ್ಲಿ ಏನು ಕೇಳೋದಿಲ್ಲ ಅಂತ ಹೇಳಿ ಕೃಷ್ಣನನ್ನ ಮುಟ್ಟುವ ಭಾಗ್ಯ ಕೊಡು ಅಂತಂದ್ರೆ ಅಷ್ಟಮಠದ ಅಧಿಪತಿ ಆಗಬೇಕು ಅನ್ನೋದೇ ಆಯ್ತಲ್ಲ. ಡೈರೆಕ್ಟ್ ಆಗಿ ಕೇಳದೆ ಇದ್ರು ಅಳಿಯ ಅಲ್ಲ ಮಗಳ ಗಂಡ ಅಂತ. ಅವರಂದ್ರು, ಕೃಷ್ಣನನ್ನ ಮುಟ್ಟುವ ಭಾಗ್ಯ ಕೊಡುವಂತೆ, ಪೂಜೆ ಮಾಡುವ ಭಾಗ್ಯ ಕೊಡುವಂದಿಲ್ಲ. ಅಲ್ಲ, ಮುಟ್ಟೋದು ಪೂಜೆ ಮಾಡೋದು ಇಲ್ಲ ಅಂದ್ರೆ ಅಷ್ಟಮಠದ ಅಧಿಪತಿ ಆಗುವ ಯೋಗ್ಯತೆ, ಅಷ್ಟು ಪುಣ್ಯ ನನಗಿಲ್ಲ. ಮಹಾಪುಣ್ಯಾತ್ಮರವರು. ಆದ್ರೆ ಅವರು ಅಂದದ್ದೇನಂತೆ ಗೊತ್ತಾ? ಅಲ್ಲ, ನೀವು ಅಷ್ಟಮಠದ ಅಧಿಪತಿ ಆಗದೆ ಕೃಷ್ಣನನ್ನ ಮುಟ್ಟೋದು ಹೇಗೆ? ಅವರು ಸರಿಯಾಗಿ ಗಮನಿಸಿ ನೋಡೋದು. ಏನ್ ಸ್ವಾಮಿ, ಗರ್ಭಗುಡಿಯಲ್ಲಿ ಜುರುಳೆಗಳೆಲ್ಲ ಓಡಾಡ್ತಾ ಇದೆ ನೋಡಿದ್ಯಾ? ಕೃಷ್ಣನ ಪಾದದ ಹತ್ತಿರಾನೇ ಒಂದೆರಡು ಜುರುಳೆ ಯಾವಾಗಲೂ ಓಡಾಡ್ತಾ ಇರುತ್ತೆ ನೋಡಿದ್ಯಾ? ಆ
ಆ ಜುರುಳೆಯ ಒಂದು ಮರಿಯಾಗಿ ನನ್ನನ್ನು ಹುಟ್ಟಿಸಿಬಿಡು. ಅದನ್ನು ಪೂಜೆ ಮಾಡೋದು ಬೇಡ, ನಿನ್ನ ಪಾದದ ಬುಡದಲ್ಲಿ ಒಂದು ಜುರುಳೆ ಆದರೂ ಅಡ್ಡಿ ಇಲ್ಲ, ಕೃಷ್ಣನ ಗರ್ಭಗುಡಿಯಲ್ಲಿ ಇರುವ ಭಾಗ್ಯವನ್ನ ಕೊಡು ಅಂತ ನಾನು ಬೇಡ್ಕೋತೇನೆ ಅಂತ ಅಂದ್ರಂತ. ಪ್ರಾಯ ಅವರ ಭಕ್ತಿಯ ಇದು ಪ್ರಾಮಾಣಿಕವಾಗಿ, ಇದು ಯಾವ ಅಡ್ವರ್ಟೈಸ್ಮೆಂಟಿಗೆ ಅವರು ಕೇಳಿದ್ದಲ್ಲ, ಅವರ ಹಾರ್ದ ತುಂಬಾ ಪ್ರಾಮಾಣಿಕರಾದದ್ದರಿಂದ ಅದನ್ನ ಹೇಳುದು. ಸಾಮಾನ್ಯ ಈ ಥರದ್ದೆಲ್ಲ ಅಂದಾಗ ಯಾರೇನು ಆಡ್ಕೋತಾರಂತ ಅಯ್ಯೋ ಏನೋ ಕೇಳ್ಕೊಂಡೆ ಬಿಡ ನಿಂಗೆ ಯಾಕೆ ಇನ್ನೇನೋ ಹೇಳ್ಬಿಡ್ತೀವಿ, ಸುಧಾಮಂಗಲ ಮಾಡಬೇಕು ಅಂತ ಕೇಳ್ಕೊಂಡು ಇನ್ನೇನು. ಅವ್ರು ಏನೂ ಮುಚ್ಚು ಮರೆ ಇಲ್ಲದೆ ಕೇಳಿದ್ದನ್ನ ಕೃಷ್ಣನ ಪಾದದ ಬುಡದಲ್ಲಿ ಒಂದು ಜುರುಳೆ ಆಗಬೇಕು ಅಂತ ನಾನು ಬೇಡ್ಕೊಂಡೆ. ಅದು ಈ ಶಿಷ್ಯರಿಗೆ ಆನಂದ ಕೊಟ್ಟಿರಬಹುದು, ಕೊಡದೇ ಇರಬಹುದು, ಕೃಷ್ಣನಿಗೆ ಕೇಳಿಸ್ತು. ತುಂಬಾ ದೊಡ್ಡವರು ಇವರು, ಇಷ್ಟು ನನ್ನನ್ನು ಮುಟ್ಟಬೇಕು ಅನ್ನುವ ತವಕ ಇದೆ ಅಂದ್ರೆ ಮುಂದಿನ ಜನ್ಮದವರೆಗೂ ಸತಾಯಿಸೋದು ಬೇಡ ಅಂದ್ರೆ ಅದೇ ಜನ್ಮದಲ್ಲೇ ಭಂಡಾರಕೇರಿ ಮಠಕ್ಕೂ ಅಧಿಪತಿಗಳು, ಪರಿಮಾರ ಮಠಕ್ಕೂ ಅಧಿಪತಿಗಳನ್ನು ಮಾಡಿ ದೊಂದ ಮಠದ ಪೀಠಾಧಿಪತಿಗಳು ಅಂತ ಮಾಡಿ ಅವರ ಕೈಯಲ್ಲಿ ಪೂಜೆ ತಗೊಂಡ. ಆ ಸಂದರ್ಭದಲ್ಲಿ ಉನ್ನತ ಪ್ರಾರ್ಥಿತಾಶೇಷ ಸಂಸಾಧಕಂ ಸನ್ನತ ಲೌಕಿಕ ಆನಂದದ ಶ್ರೀಪದಂ. ಉನ್ನತ ಪ್ರಾರ್ಥಿತ ಹಿರಿಯ ಮಂದಿ, ತುಂಬಾ ದೊಡ್ಡವರು, ಪಾಠ ಪ್ರವಚನವನ್ನು ಮಾಡಿ ಅದೇ ಜೀವನ ಅಂತ ಉಸಿರಾಡಿ ಇಟ್ಕೊಂಡವರು ಈ ಸಂದರ್ಭದಲ್ಲಿ. ಹಾಗಾಗಿ ದೇವರಲ್ಲಿ ನಾನು ಡೈರೆಕ್ಟ್ ಆಗಿ ಬೇಡಬಾರದು, ಏನೇ ಬೇಡಿಸುವುದಾದರೂ ನನ್ನ ಹಿರಿಯರಿಂದ ಬೇಡಿಸ್ಬೇಕು. ಸಮಸ್ಯೆ ಆಗಿರೋದು ನಮಗಿಲ್ಲೇ, ನನಗಿನ್ನ ಹಿರಿಯರು ಯಾರೂ ನನಗೆ ಕಾಣಿಸ್ತಾನೇ ಇಲ್ಲ, ಅದೇ ಸಮಸ್ಯೆ ಆಗಿರೋದು. ನಾನು ಯಾರನ್ನು ನೋಡಿದ್ರು ಎಲ್ಲರೂ ನನಗಿನ್ನ ಸಣ್ಣವರಾಗೆ ಕಾಣಿಸ್ತಾರೆ. ಇದು ಎಲ್ಲಿವರೆಗೂ ನನಗೆ ಕಾಣಿಸುತ್ತೆ ಅಲ್ಲಿವರೆಗೂ ನನ್ನಷ್ಟು ಸಣ್ಣವನು ಯಾರಿಲ್ಲೇ ಇಲ್ಲ. ದೇವರಲ್ಲಿ ಮುಖ್ಯವಾಗಿ ನಾನು ಬೇಡಬೇಕಾದದ್ದು, ನಾನು ದೊಡ್ಡವನು ಅನ್ನೋ ಭಾವನೆ ಕೊಡಬೇಡ, ನಾನು ದಾಸರ 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 ದಾಸ ಅನ್ನೋ ಭಾವನೆ ಕೊಡು. ಎಲ್ಲಿ ಕನಕದಾಸರು, ಅವ್ರ ಯೋಗ್ಯತೆ ಏನು? ಆ ಪುಣ್ಯಾತ್ಮರ ಅಂತಾರೆ ನೀನೇನೂ ಬಿಡೋದಿಲ್ಲ. ಕಾಳಿದಾಸರ ಮನೆಯ ಕೀಳು ದಾಸನಾನಯ್ಯ ಮೂಳದಾಸ ಬಾಳಾಕ್ಷ ಸಖ ನಿನ್ನ ಭಜಿಪ ಭಕ್ತರ ಮನೆಯ ಆಳಿನಾಳಿನ ಮನೆಯ ಅಡಿದಾಸನಾನಯ್ಯ ದಾಸ ದಾಸರ ಮನೆಯ ದಾಸಾನು ದಾಸ ಶ್ರೀಶ ಶ್ರೀರಂಗ ನಿಮ್ಮ ಮನೆಯ ದಾಸ. ಭಗವಂತನ ದಾಸ ಅಂತ ನಾನು ಹೇಳಿಕೊಳ್ಳೋದಲ್ಲ, ಅವನು ನನ್ನನ್ನು ಒಪ್ಪಿಕೊಂಡರೆ ನನ್ನ ಅಪ್ಲಿಕೇಶನ್ ಫಾರ್ವರ್ಡ್ ಆಗುತ್ತೆ. ಇದನ್ನೇ ರಾಘವೇಂದ್ರ ಸ್ವಾಮಿಗಳು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಹೇಳಿದ್ರು. ದೀನಂ ನೂನಂ ಅನಾಥಂ ಏನಂ ಉದ್ಧರ ಇತಿ ವಿಜ್ಞಾಪನ ಕರ್ತೃಣ. ವಾಯುದೇವರ ಯೋಗ್ಯತೆ ತುಂಬ ದೊಡ್ಡದು. ನೀನು ಅವರಿಗೆ ಪಂಚಾಮೃತ ಅಭಿಷೇಕ ಮಾಡಿಸ್ಬೋದು, ಅಥವಾ ಚಿತ್ರಾಪೂರ್ಣಿಮೆ ದಿವಸ ಚಿತ್ರಾನ್ನ ನೈವೇದ್ಯಕ್ಕಿಟ್ಟು ನಾನೇ ತಿನ್ನಬಹುದು. ಒಂದಿಷ್ಟು ಮಧು ಅಭಿಷೇಕವನ್ನು ಮಾಡಿ ವಾಯುದೇವರು ಉದ್ಧಾರ ಆದರು ಅನ್ಕೋಬಹುದು. ಅವರು ಮಾಡಿಸುವ ವ್ಯಾಪಾರ ಎಷ್ಟು ದೊಡ್ಡದು. ನನ್ನಲ್ಲಿ ನಿಂತು ಶ್ವಾಸೋಚ್ಛ್ವಾಸವನ್ನು ಮಾಡಿಸ್ತಾ ನನಗೆ ಪಾವಿತ್ರತೆಯನ್ನು ಕೊಡ್ತಾರೆ. ಈ ದೇಹಕ್ಕೆ ಪಾವಿತ್ರತೆ ಇದ್ದದ್ದು ಆ ಮುಖ್ಯ ಪ್ರಾಣದೇವರಿರೋವರೆಗೂ. ನಾವು ದೊಡ್ಡವರು ಬಂದರು, ಅವರನ್ನು ನೋಡಿದ್ರೆ ನಾನು ಪವಿತ್ರನಾದೆ. ಅವರು ದೊಡ್ಡವರು, ಅವರು ಭೂತಾತ್ಮರು, ಎಲ್ಲಿವರೆಗೂ ಇವನಿರೋವರೆಗೂ. ಈ ಅಪ್ಪ ಮಕ್ಕಳು ಹೊಟ್ಟೋದ್ರೆ ಮಾರ್ಕೆಟಿಂಗ್ಗೆ ಹೊಟ್ಟೋಯ್ತು. ಅವರು ಇರೋವರೆಗೂ. ಇದಲ್ಲದೆ ತಾವು ದೇಹದ ಒಳಗೆ ಇದ್ದು 21,600 ಹಂಸ ಮಂತ್ರ ಅಂತ ಕರೀತಾರೆ ಅದನ್ನು. ನಾವೇನು ಶ್ವಾಸೋಚ್ಛ್ವಾಸ ಮಾಡ್ತೀವಲ್ಲ, ತೆಗೊಳ್ಳೋದು ಬಿಡೋದು, ಇದು ಆಕ್ಚುಯಲ್ ಆಗಿ ರೇಚಕ, ಪೂರಕ, ಕುಂಭಕ ಅಂತ 3. ಒಂದು ಒಳಗೆ ಎಳೆದುಕೊಳ್ಳೋದು, ಇನ್ನೊಂದು ಆಚೆ ಬಿಡೋದು. ಈ ಮಧ್ಯದಲ್ಲಿ ಪ್ರಾಣಾಯಾಮದ ಬಗ್ಗೆ ಪರಿಚಯ ಇದ್ದು ಈಗೆಲ್ಲ ತುಂಬ ಜನ ಮಾಡ್ತಾರೆ. ಸ್ವಲ್ಪ ಹೊತ್ತು ಪ್ರಾಣಶಕ್ತಿಯನ್ನು ನಿಲ್ಲಿಸೋದು, ಆಯುಷ್ಯ ಅಭಿವೃದ್ಧಿಯೂ ಆಗುತ್ತೆ, ಬೇರೆ ಬೇರೆ ತರಹದ ಅನುಕೂಲ ಆಗುತ್ತೆ ಅಂತ. ಈಗ ಯೋಗದ ಕ್ಲಾಸಲ್ಲಿ ತುಂಬ ಅದನ್ನು ಪ್ರಾಣಾಯಾಮ ಮಾಡಿದ್ರೆ, ಅದರಲ್ಲೂ ನಮ್ಮ ಇದು ಬಂದಾಗ, ನಮ್ಮ ಏನು ಬೇಡ, ನಮ್ಮ ಕರೋನಾ ಬಂದಾಗ, ಈ ಕರೋನಕ್ಕೆಲ್ಲ ನಮ್ಮವರು ತಮ್ಮವರು ಅಂತ ಸಹಜವಾಗಿ ಮಾತಾಡ್ತಾ ಬರುತ್ತೆ. ನಮ್ಮ ಕರೋನಾ ಯಾರು ಕೇಸ್ ಹಾಕಿದ್ರು ಬೆಟ್ಟ, ನೀವೇನ ಬಿಟ್ಟದ್ದು ಅಂತ. ಹಾಗಾಗಿ ಕರೋನಾ ಬಂದಾಗ ಹಾಕೋದು, ಪ್ರಾಣಾಯಾಮ ಮಾಡಿ. ಪ್ರಾಣಾಯಾಮ ಮಾಡಿದರೆ ನಿಮ್ಮ ಲಂಗ್ಸ್ ಸರಿಯಾಗಿ ಕೆಲಸ ಮಾಡ್ತಾ ಇದೆಯೋ ಬಿಡ್ತಾ ಇದೆಯೋ ಗೊತ್ತಾಗುತ್ತೆ ಅಂತ. ಸೊ ಇದನ್ನ ಶಾಸ್ತ್ರದಲ್ಲಿ ಹೇಳೋದೇನೆಂದ್ರೆ, ಮುಖ್ಯ ಪ್ರಾಣದೇವರು ನಿಮ್ಮೆಲ್ಲರ ದೇಹದಲ್ಲಿ ಇದ್ದು
ಹಂಸ ಮಂತ್ರವನ್ನ ಜಪ ಮಾಡೋದು. ಹಂಸ ಸೋಹಂ ಸ್ವಾಹ ಅಂತ. ಇದರ ಹೆಸರು ಅಜಪ ಜಪ ಅಂತ. ಅಜಪ ಜಪ. ನೀನು ಏನು ದೇವರ ಹೊಸದಾದ ಪೂಜೆಯನ್ನು ಮಾಡೋದು ಬೇಡ. ಅಂದ್ರೆ ನನಗೆ ಕೈಲಾಗುವುದಿಲ್ಲ, ನನಗೆ ಪುರುಸೊತ್ತಿಲ್ಲ, ನಾನೇನೋ ಸಮಸ್ಯೆಗಳಲ್ಲಿ ಸಿಕ್ಕಿ ಹಾಕಿಕೊಂಡೇನು, ಸರಿ ಇಷ್ಟನ್ನ ಮಾಡು ಅಂತಾರೆ. ಏನು ಮಾಡೋದು? ಏನಿಲ್ಲ, ನಿನ್ನೆ ಬೆಳಗ್ಗೆ ಸೂರ್ಯೋದಯದಿಂದ ಇವತ್ತಿನ ಬೆಳಗ್ಗೆ ಸೂರ್ಯೋದಯದವರೆಗೂ ನನ್ನ ಒಳಗೆ ನಿಂತು ಮುಖ್ಯಪ್ರಾಣ ದೇವರು, ಅದು 21,600 ಬಾರಿ ಆಗತ್ತೆ ಅಂತ. ನಾವೇನು ಶ್ವಾಸ ಎಳೆದುಕೊಂಡು ಮತ್ತೆ ಬಿಟ್ಟಿದ್ದೇವೆ, ಅದು ಒಂದು ದಿವಸಕ್ಕೆ ಆಗೋದು. ನಾರ್ಮಲ್ ಆಗಿದ್ರೆ, ಅವನು ತುಂಬ ಸುಸ್ತಾಗಿದ್ರೆ, ಆಸ್ಮಾ ಗಿಸ್ಮಾ ಆದರೆ ಅದು ತುಂಬ ಬೇಗ ಆಗಿಬಿಡುತ್ತೆ. ತುಂಬ ಓಡಿ ಬಂದು ಪ್ರತಿಯೊಂದಕ್ಕೂ ಕೆಲವರು ಆತಂಕ. ಸಹಜವಾಗಿ ಏನಿಲ್ಲ, ಇಲ್ಲ ಯಾರು ಬಂದ್ರ ಆಗುತ್ತೆ, ಅದು ನಿಧಾನಕ್ಕೆ ಇರಬೇಕು. ಈ ಶ್ವಾಸೋಚ್ಛ್ವಾಸವನ್ನು ತುಂಬಾ ಆತಂಕ ಪಟ್ಟರೆ ಆಯುಷ್ಯ ಕಡಿಮೆ ಆಗುತ್ತೆ ಅಂತ ಇನ್ನೊಂದು ಸೈಂಟಿಫಿಕ್ ಆಗಿ ಅನೇಕ ಜನ ಪ್ರೂವ್ ಮಾಡಿದ್ದಾರೆ. ಒಬ್ಬ ಟಿಪ್ಪಣಿಕಾರರು ಆ ಕಾಲಕ್ಕೆ ಬರೆದಿದ್ದಾರೆ. ಆಯುರ್ಹರತಿ ವೈಪುಂಸಾಂ ಉದ್ಯನ್ನ ಸ್ತಂಚೆಯನ್ನ ಸೌತಸ್ಯಸ್ಯೇ ಕ್ಷಣೋನೀತಃ ಉತ್ತಮ ಶ್ಲೋಕವಾರ್ತೆಯ ಅಂತ ಭಾಗವತದ ಒಂದು ಮಾತು. ಸೂರ್ಯೋದಯ ಸೂರ್ಯಾಸ್ತ ಆಯಿತು ಅಂದ್ರೆ ಒಂದು ದಿವಸ ಆಯಿತು ಅಂತ. ಇದರ ಬಗ್ಗೆ ಒಬ್ಬ ಜ್ಞಾನಿಗಳಂತಾರೆ, 24 hours ಈಕ್ವಲ್ಸ್ 1 day ಅಂತಲ್ಲ, 21,600 ಶ್ವಾಸಗಳು ನಿನ್ನ ದೇಹದಿಂದ ಶ್ವಾಸೋಚ್ಛ್ವಾಸ ಆದರೆ ದಟ್ ಈಕ್ವಲ್ಸ್ 1 day. ನೀನೇನಾದರೂ ಪ್ರಾಣಾಯಾಮವನ್ನು ಚೆನ್ನಾಗಿ ಮಾಡಿ, ರೇಚಕ ಪೂರಕ ಕುಂಭಕ ಅಂತಿದ್ರು. ಕುಂಭಕ ಅಂದ್ರೆ ಅಲ್ಲಿ ನಿಲ್ಲಿಸೋದು, ಮೊದಲು ಗಾಳಿಯನ್ನು ತೆಗೆದು ಮೊದಲು ಗಾಳಿಯನ್ನು ಬಿಡೋದು, ಆಮೇಲೆ ಗಾಳಿಯನ್ನ ಎಳೆದುಕೊಳ್ಳೋದು, ಎಳೆದುಕೊಂಡ ಮೇಲೆ ಸ್ವಲ್ಪ ಹೊತ್ತು ನಿಲ್ಲಿಸೋದು. ಅದು ಅವರವರ ಯೋಗ್ಯತಾನುಸಾರ 30 ಸೆಕೆಂಡು, 20 ಸೆಕೆಂಡು, 1 ನಿಮಿಷ, 2 ನಿಮಿಷ ಹೀಗೆಲ್ಲ ಪ್ರಾಣಾಯಾಮ ಮಾಡೋರಿದ್ದಾರೆ. 21,600 ಒಂದು ದಿವಸದನ್ನ ಇವನು ತುಂಬಾ ಪ್ರಾಕ್ಟೀಸ್ ಮಾಡಿದ್ರೆ ಆ 21,600 2 ದಿವಸಕ್ಕೆ ಆಗುತ್ತೆ. ಸೊ ಆಯುಷ್ಯ ಅನ್ನೋದು ಸಡನ್ ಆಗಿ ಡಬಲ್ ಆಗುತ್ತೆ ಅಂತ ಈ ಪ್ರಾಣಾಯಾಮದಿಂದ ಇರುವಂತಹ ಇದೊಂದು ಟೇಬಲ್ ಅನ್ನ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಿನಗೆ 24 hours ಈಕ್ವಲ್ಸ್ 1 day ಅಲ್ಲ, 21,600 ಶ್ವಾಸೋಚ್ಛ್ವಾಸ ದಟ್ ಈಕ್ವಲ್ಸ್ 1 day. ಅದನ್ನು ನೀನು 1.5 ದಿವಸ ಮಾಡ್ಕೋಬಹುದು, 2 ದಿವಸ ಮಾಡ್ಕೋಬಹುದು. ಇಟ್ ಡಿಪೆಂಡ್ಸ್ ಆನ್ ಯು. ನೀನು ಹೇಗೆ ಅದನ್ನ ರೇಚಕ ಪೂರಕ ಕುಂಭಕವನ್ನ ಕಂಟ್ರೋಲ್ ಮಾಡ್ತೀಯೋ ಅದಕ್ಕೆ ಸುಮ್ಮನೆ ವ್ಯಗ್ರವಾಗಿ ಉಸಿರಾಟವನ್ನ ಏನು ಸುಮ್ಮನೆ ಬಿಡಬೇಡಿ. ಯಾವ್ದಾವುದಕ್ಕೂ ಕೆಲಸಕ್ಕೆ ಬರದೇ ಇರೋದು ಕಷ್ಟಪಟ್ಟು ಏನೋ ಪಲ್ಲಕ್ಕಿ ಹೊತ್ತೆ ಸುಸ್ತಾಯ್ತು ಅಂದ್ರೆ ಪರವಾಗಿಲ್ಲ. ಏನೇನೇನೇ ನೀವು 20 ಸಲ ಮಾಡಿ ಮೇಲೆ ಓಡ್ ಬಂದು ಕೆಳಗೆ ಬಂದು ಏನಾಯ್ತು ಅಂತ ಹೇಳಿ ಸರಿ ಕೇಳೋರು ಉಸಿರಾಟ ಕಷ್ಟಪಟ್ಟು ಏನಾಗೋಯ್ತು ಅಂತ ಹೇಳಿ ಅದನ್ನು ಮಾಡ್ಲಿಕ್ಕೆ ಹೋಗಬೇಡ. ಈ 21,600 ಹಂಸ ಮಂತ್ರವನ್ನ ನನ್ನ ದೇಹದಲ್ಲಿ ಇದ್ದು ಮುಖ್ಯ ಪ್ರಾಣದೇವರು ಮಾಡಿಸಿದ್ರು. ಇದನ್ನ ನಿನಗೆ ಅರ್ಪಿಸ್ತೇನೆ. ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಶ್ವಾಸ ಸಂಧಿ ಅಲ್ಲಿ ನಮ್ಮ ಹಣೆ ಬರಹ ಚೆನ್ನಾಗಿ ಅವ್ರಿಗೆ ಗೊತ್ತು. ಅವರೇನ್ ಮಾಡಿದ್ದಾರೆ, ಒಂದು ದಿವಸಕ್ಕೆ 21,600 ಇಂಟು 15 days ಮಾಡೋದು. ಎಷ್ಟು? 15 ದಿವಸಕ್ಕಾದರೂ ಒಮ್ಮೆ ಹೇಳು. ಇಲ್ಲ, 1 ತಿಂಗಳಿಗೆ ಎಷ್ಟು, ಕಡೆಗೆ 1 ವರ್ಷಕ್ಕೆ ಎಷ್ಟು, ಕಡೆಗೆ 100 ವರ್ಷಕ್ಕೆ ಎಷ್ಟು ಅನ್ನೋದನ್ನು ಲೆಕ್ಕ ಮಾಡಿ ಪದ್ಯ ಮಾಡ್ಯಾರ. ಒಂದ್ಸಲಿ ಪಾರಾಯಣ ಮಾಡಿ ಕೃಷ್ಣಾರ್ಪಣ ಅಂದ್ರು ದೇವರು ಇಡೀ 100 ವರ್ಷ ಆದ್ಮೇಲೆ 100 ವರ್ಷ ಇರ್ತೀವೋ ಇಲ್ವೋ, ಎಲ್ಲಿ ಎಷ್ಟು ವರ್ಷ ಇರ್ತೀವೋ ಅಷ್ಟು ವರ್ಷದನ್ನ ದೇವರು ಕ್ಯಾಲ್ಕುಲೇಟ್ ಮಾಡಿ ಪುಣ್ಯವನ್ನ ಕೊಡ್ತಾನೆ. ಉಸಿರಾಡಿದ್ದಕ್ಕೂ ಪುಣ್ಯ ಬರುತ್ತೆ ಅಂದ್ರೆ ಇನ್ನೇನು ಕಷ್ಟ, ಏನು ಗಂಟೆ ಏನು ಹೋಯ್ತು. ಏನೋ ಮಾಡು, ಸೇವಾ ಕೊಡು ಅಂದ್ರೆ ಕಷ್ಟ. ಇಲ್ಲ ನಾನು ಉಸಿರು ಆಡಲ್ಲ ಅಂದ್ರೆ ನಿನ್ನಿಷ್ಟ. ಪ್ರಾಣದೇವರು ನನ್ನ ದೇಹದಲ್ಲಿ ನಿಂತು ಆಚಾರ್ಯರು ತಂತ್ರಸಾರದಲ್ಲಿ ಹೇಳಿದ್ದು 21,600. ನಮಗೆ ಪ್ರಾಣೇಶ್ವರಾಸನ ಒಂದು ಕೃತಿಯನ್ನು ಮಾಡಿ 21,500 ಅಪ್ರತಿಮ ಹಂಸಮಂತರ. ಹಂಸಮಂತರ ಅಂದ್ರೆ ಏನು ಗೊತ್ತ? ಹಂಸಃ, ದೇವರು ಹಂಸ. ಹಂಸ ಅಂದ್ರೆ ಪರಿಶುದ್ಧ ಅಂತ. ಹಂಸ ಶಬ್ದದ ಅರ್ಥ ಹಂಶ್ಚಾಸು ಸಶ್ಚ ಅಂತ. ಹಾ ಅಂದ್ರೆ ಬಿಡೋದು ಅಂತ. ಓ ತ್ಯಾಗೆ. ಸಾಮಾನ್ಯವಾಗಿ ನಮಗೆ ಗೊತ್ತಿಲ್ಲದೆ ಬಳಸ್ತಾ ಇರ್ತೇವೆ.
ಮಕ್ಕಳು ಏನಾದರೂ ಮನೆಯಲ್ಲಿ ಸ್ಟವ್ ಅಥವಾ ಆಗ ತಾನೇ ಇಳಿಸಿದ ಹಾಲು ಗೀರು ಮುಟ್ಲಿಕ್ಕೆ ಮುಟ್ಬೇಡಮ್ಮ, ಅದು ಹಾ ಅಂದ್ರೆ ಸಂಸ್ಕೃತದಲ್ಲಿ ಬಿಡು ಅಂತ. ಓಹಾಕ್ತ್ಯಾಗೆ, ದೇವರು ಬಿಟ್ಟಿದ್ದಾನೆ, ಹಿಡ್ಕೊಂಡಿದ್ದಾನೆ. ಏನಿದು ಬಿಡುವುದು ಹಿಡ್ಕೊಂಬೋದು? ದೋಷಗಳನ್ನ ಬಿಟ್ಟಿದ್ದಾನೆ, ಗುಣಗಳನ್ನ ಇಟ್ಟುಕೊಂಡಿರೋದ್ರಿಂದ ಸಾರ ರೂಪನಾಗಿದ್ದಾನೆ, ದೋಷ ದೂರನಾಗಿದ್ದಾನೆ. ಆದ್ದರಿಂದ ದೇವರಿಗೆ ಹಂಸ, ಭಗವಂತ ನೀನು ಹಂಸ, ನಾನು ನಿನ್ನವನು. ಅಥವಾ ಸ್ವಾಹ ಅನ್ನೋದಕ್ಕೂ ದೇವರು ಅನ್ನುವ ಅರ್ಥವನ್ನೇ ಮಾಡಿದ್ದಾರೆ. ಈ ಚಿಂತನೆಯನ್ನ ಮಾಡು ಅಂತ. ನನ್ನ ದೇಹದಲ್ಲಿ ಮುಖ್ಯ ಪ್ರಾಣ ದೇವರು ಇದ್ದು ಇಷ್ಟೆಲ್ಲ ಮಾಡಿಸಿ, ಸಾಧನೆಯನ್ನು ಮಾಡಿಸಿ, ಕಡೆಗೆ ದೇವರ ಮುಂದೆ ಹೇಳ್ತಾರಂತೆ, ಅಪ್ಪ ಇವನನ್ನ ನಾನು ಕರೆದುಕೊಂಡು ಬಂದಿದ್ದೇನೆ. ಇವನೆಲ್ಲೋ ಪೂರ್ಣಪ್ರಜ್ಞಾ ಲೇಔಟಲ್ಲಿ ರಾಯರ ಮಠಕ್ಕೆ ಹೋಗಿ ಒಂದಿಷ್ಟು ನಿನ್ನ ಮಹಿಮೆಯನ್ನ ಶ್ರವಣ ಮಾಡಿಯಾನೆ, ನಿನ್ನ ಪ್ರಸಾದವನ್ನು ಸ್ವೀಕಾರ ಮಾಡಿಯಾನೆ, ನಿನ್ನ ಅಂಗಳದೊಳು ಹಿಡಿಯನ್ನವನ್ನು ಹಾಕುವಂತ ಒಂದೊಂದು ಪ್ರಸಾದ ಸ್ವೀಕಾರ ಮಾಡಿಯಾನೆ. ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧರ. ರಾಯರು ಅವ್ರನ್ನ ಕೇಳ್ತಾರಂತ, ಮುಖ್ಯ ಪ್ರಾಣದೇವರು ರಾಯರು ಕೇಳ್ತಾರೆ, ಮುಖ್ಯ ಪ್ರಾಣ ನಿಂಗೆ ಯಾಕೆ ಉಸಾವರಿ ಅಂತ. ಅಲ್ಲಪ್ಪ ನೀ ಮಾಡ್ಲಿಲ್ಲ ಅಂದ್ರೆ ಅಪರ್ಣಾಚಾರ ಮಾಡಿ ರಾಯರ ಸ್ತೋತ್ರಕ್ಕೆ ಅಪ್ರಾಮಾಣ್ಯ ಬರುತ್ತೆ. ಅದಕ್ಕೆ ಬರುತ್ತೆ ಅಂದ್ರೆ ಪರವಾಗಿಲ್ಲ, ಸಾಕ್ಷಿ ಹಯಾಸ್ಯೋತ್ರಿ ಹಯಗ್ರೀವ ದೇವರ ಗತಿ ಏನಾಗಬೇಕು? ಅವರು ಸಾಕ್ಷಿ ಯಾರೇ ರಾಯರ ಹತ್ತಿರ ಬಂದರೋ ಅವ್ರಿಗೆ ಅನುಗ್ರಹ ಮಾಡ್ತೇನೆ ಅಂದದ್ದಕ್ಕೆ ಹಯಗ್ರೀವ ದೇವರು ಅಂದೇ, ನಿಮ್ಮಪ್ಪ ಅಂದ ಮಾತು, ನಿಮ್ಮಪ್ಪನ ಮಾತು ಸುಳ್ಳಾಗಬಾರದು ಅಂತಂದ್ರೆ ನೀನು ಇವನನ್ನ ದೀನಂ ದೂನಂ ಅನಾಥಂ ಏನಂ ಉದ್ಧರ. ಅದು ವಾಯುದೇವರು ಕೇಳಿದಾಗ ದೇವರು ಉನ್ನತ ಪ್ರಾರ್ಥಿತಾಶೇಷ ಸಂಸಾಧಕಂ ಸನ್ನತಾ ಲೌಕಿಕಾನಂದದ ಶ್ರೀಪದಂ ಭಿನ್ನ ಕರ್ಮಾಜಯ ಪ್ರಾಣಿ ಸಂಪ್ರೇರಕಂ ತನ್ನ ಕಿನ್ನೇತಿ ವಿದ್ವತ್ಸು ಮೀಮಾಂಸಿತಂ ಪ್ರೀಣಯಾಮೋ ವಾಸುದೇವಂ. ಸರಿ, ದೊಡ್ಡವರು ದೇವರಲ್ಲಿ ಕೇಳಬೇಕು. ದೊಡ್ಡ ಸ್ಥಿತಿಗೆ ಮಾನದಂಡ ಯಾವುದು? ಶಾಸ್ತ್ರ ದೃಷ್ಟಿಯಲ್ಲಿ ಸ್ಕೇಲ್ ಒಂದೊಂದರಲ್ಲಿ ಒಂದೊಂದು. ಯಾವ್ಯಾವ ಫೀಲ್ಡ್ ಅಲ್ಲಿ ಯಾರು ಪರಿಣಿತಿಯನ್ನು ಪಡೆದಿರ್ತಾನೆ ಅವನು ಎಕ್ಸ್ಪರ್ಟ್, ಅವನು ದೊಡ್ಡವನು. ಶಾಸ್ತ್ರ ದೃಷ್ಟಿಯಲ್ಲಿ ದೇವರ ಹತ್ತಿರ ಇವನು ಬೇಡಿದರೆ ನನ್ನ ಕೆಲಸ ಆಗತ್ತೆ ಅನ್ನುವ ಭರವಸೆಯನ್ನ ಇಟ್ಟು ನಾವು ನಂಬಬಹುದಾದ ವ್ಯಕ್ತಿಗಳು ಯಾರು? ತುಂಬ ದೊಡ್ಡ ಸಮಸ್ಯೆ ಅದು. ಪ್ರತಿಯೊಬ್ಬರಿಗೂ ನಮ್ಮ ಬಗ್ಗೆ ನಮ್ಗೆ ಒಳ್ಳೆ ಭಾವನೆ ಇರುತ್ತೆ, ನಾನೇ ದೊಡ್ಡವನು ಅಂತ. ಅದು ದೇವರಂತ ಯಾರಿಗೆ ತಾನು ಸಣ್ಣವನು ಅನ್ನೋ ಭಾವನೆ ಇದೆ ಅವನು ದೇವರ ದೃಷ್ಟಿಯಲ್ಲಿ ತುಂಬಾ ದೊಡ್ಡವನು. ಮುಖ್ಯವಾಗಿ ದೊಡ್ಡವರು ಅಂತ ಆಗ್ಬೇಕಾದ್ರೆ ದೇವರಿಗೆ ಕೆಲವು ಲಕ್ಷಣಗಳನ್ನ ಹೇಳಿದ್ದಾನೆ. ತಿತಿಕ್ಷವ, ಕಾರುಣಿಕಾ, ಸುಹೃದ ಸರ್ವದೇಹಿನಾಂ, ಅಜಾತ ಶತ್ರವ ಶಾಂತಾ, ಸಾಧವ ಸಾಧುಭೂಷಣಾ, ಮೈ ಅನನ್ಯೇನ ಭಾವೇನ ಭಕ್ತಿಂ ಕುರುವಂತಿ ದೃಢಾಂ. ಕಪಿಲಗೀತೆಯಲ್ಲಿ ಪರಮಾತ್ಮ ತನ್ನಮ್ಮನಿಗೆ ಉಪದೇಶ ಮಾಡ್ತಾ ನಮಗೆಲ್ಲ ಹೇಳಿ, ನೀನೊಬ್ಬನ ಚೂಸ್ ಮಾಡಬೇಕಲ್ಲ, ಇವನನ್ನ ನಾನು ಫಾಲೋ ಮಾಡಬೇಕು ಅಂತ. ಅವನಿಗಿರಬೇಕಾದ ಲಕ್ಷಣಗಳು ಏನು? ಅಥವಾ ನಾನು ಸಜ್ಜನನೋ ದುರ್ಜನನೋ ಅಂತ ನನ್ನನ್ನು ನಾನೇ ತಿಳಿದುಕೊಳ್ಳಬೇಕಾದರೆ ಐ ನೀಡ್ ನಾಟ್ ಟು ಸರ್ಟಿಫೈ ಎನಿಬಡಿ. ನಾನು ನೆಟ್ಟಾಗಿದ್ದೀನೋ ಇಲ್ಲೋ, ಅದಕ್ಕೊಂದೇನಾದರೂ ಮಾನದಂಡ ಯಾವುದು? ತಿತಿಕ್ಷವ, ಸಹನೆ ಇರಬೇಕು. ಏನು ಸಹನೆ? ಇನ್ ಜನರಲ್ ಯಾರೇ ನಮ್ಮನ್ನು ಬೈದರು ಮಾಡಿದ್ರು ಸುಮ್ಮನಿರೋದು, ಸುಖ ದುಃಖ ಏನೇ ಆದರೂ ಸುಮ್ಮನಿರಬೇಕು. ಸಾಮಾನ್ಯವಾಗಿ ಆಮ್ ಆದ್ಮಿ ಸುಮ್ಮನಿರಲೇಬೇಕು. ಈಗ ನೀರು ಬಿಡ್ತಾ ಇಲ್ಲ ಚೆನ್ನಾಗಿ, ನಿಮ್ಮ ಏರಿಯಾದಲ್ಲಿ ನೀರು ಹೇಗೆ? ಎಲ್ಲ ಏರಿಯಾದಲ್ಲಿ ನೀರು ಬರ್ತಾ ಇಲ್ಲಮ್ಮ ಸದ್ಯ, ಏನ್ ಮಾಡೋಕ್ಕಾಗುತ್ತೆ? ನಾವು ಹೂ ಅನ್ಲೇಬೇಕು. ನಾ ಏನು ಭಗೀರಥ ಅಲ್ಲ, ಗಂಗೆಯನ್ನು ತರಿಸ್ಲಿಕ್ಕೆ ಅಲ್ಲ. ಮತ್ತೆ ಅಲ್ಲಿ ಬಹಳ ದೊಡ್ಡ ಅಪಾರ್ಟ್ಮೆಂಟ್ ನೀರು ಬರುತ್ತೆ, ಅಲ್ಲಿ ಬರೋದ್ರಿಂದಾನೇ ನಮಗೆ ಬರ್ತಾ ಇಲ್ಲಮ್ಮ, ಅದೇ ಕಾರಣ. ಸೊ ಇದು ಅನಿವಾರ್ಯ. ನಿಮ್ಮ ಜೀವನದಲ್ಲಿ ವಿ ಹ್ಯಾವ್ ಟು ಕಾಂಪ್ರಮೈಸ್ ವಿತ್ ಪ್ರಾಬ್ಲಮ್ಸ್. ಇದು ಸಹನೆ ಅಂದ್ರೆ ಓಕೆ. ದೊಡ್ಡವರು ಇದೇ ರಾಘವೇಂದ್ರ ಸ್ವಾಮಿಗಳ ಗುರುಗಳು ಸುಧೀಂದ್ರ ತೀರ್ಥರು ಅವರು 3ನೇ ಸ್ಕಂದ ಭಾಗವತಕ್ಕೆ ವ್ಯಾಖ್ಯಾನ ಮಾಡಿಲ್ಲ, 11ನೇ ಸ್ಕಂದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಅಲ್ಲಿ ಈ ಒಂದು ತಿತಿಕ್ಷವ ಅಂತ ಭಾಗವತ ಧರ್ಮಗಳಲ್ಲಿ ಕೌಂಟ್ ಆಗಿರೋದು. ಇವನೊಬ್ಬ ಯೋಗ್ಯ, ಇವನು ದೇವರಿಗೆ ಬೇಕಾದವನು ಅಂತ ರೆಕಗ್ನೈಸ್ ಮಾಡಲಿಕ್ಕೆ ಅವನಲ್ಲಿ ಇರಬೇಕಾದ 30 ಪ್ರಾಪರ್ಟೀಸ್. ಅದ್ಯಾವುದು ಅಂದ್ರೆ ತಿತಿಕ್ಷವ ಅಂತ ಅವ್ರು ಬರೀತಾರೆ. ಸೋತ್ತಮ ಕೃತ ಅಪರಾಧ ಸಹಿಷ್ಣುನ, ತುಂಬಾ ದೊಡ್ಡ ಮಾತಿದೆ.
ನಮಗಿಂತ ಹಿರಿಯರು, ನನ್ನ ತಂದೆಯೋ ತಾಯಿಯೋ ಅಪ್ಪನೋ, ನನ್ನ ತಂದೆ ತಾಯಿ ಅಪ್ಪ ಅಮ್ಮ ಎಲ್ಲ ಒಂದೇ, ಗುರುಗಳು ಏನೋ ಒಂದು ತಪ್ಪು ಹೆಜ್ಜೆಯನ್ನ ಇಟ್ಟಾಗ, ತುಂಬ ದೊಡ್ಡ ತಪ್ಪಲ್ಲ, ಅದನ್ನ ನಾನು ಎತ್ತಿ ಆಡದೇ ಇರೋದು. ಅವರು ನನ್ನನ್ನು ಬೈದಾಗ ನಾನು ಅಪರಾಧ ಮಾಡಿಲ್ಲ, ನನ್ನ ಬಗ್ಗೆ ಅವರಿಗೆ ತಪ್ಪಾದ ಕಲ್ಪನೆ ಇದೆ. ಯಾರೋ ಹೇಳಿರ್ತಾರೆ, ಜೀವನದಲ್ಲಿ ಇದೆಲ್ಲರ ಅನುಭವ ಅಲ್ವಾ ಅಂತಿರ್ತೇವಲ್ಲ, ಯಾರೋ ಚಾಡಿ ಚುಚ್ಚಿ ಬಿಡ್ತಾರಪ್ಪ, ಈ ನಮ್ಮ ಅಪ್ಪ ಅಮ್ಮಂಗೂ ಬುದ್ಧಿ ಇಲ್ಲ, ಯಾರು ಏನು ಹೇಳಿದ್ರು ಕೇಳ್ತಾರೆ. ಒಂದೇ ಒಂದು ನಾ ಹೇಳೋದು ಬಿಟ್ಟು ಇನ್ನು ಯಾರೇನು ಹೇಳಿದ್ರು ಕೇಳ್ತಾರೆ. ನಾನೇ ಅದಕ್ಕೆ ಈ ಸರಿ ದ್ವೇಷ ಮನಸ್ಕೊಂಬಂದು ಹೇಳೋಣ ಅಂತಿದ್ದೀನಿ ಅಂತ. ಸೊ ಮನುಷ್ಯನಿಗೆ ಇದೊಂದಿರತ್ತೆ. ಅವರು ನನ್ನನ್ನು ಬೈತಾರೆ. ಅವರು ಬೈದಾಗ ನೀನು ಅವರಿಗೆ ಎದುರುತ್ತರ ಕೊಡದೆ, ನನ್ನ ಬಗ್ಗೆ ಅವರು ತಪ್ಪಾಗಿ ತಿಳ್ಕೊಂಡಿದ್ದಾರೆ, ದೇವರನ್ನ ಬೇಡು. ನೀನು ಎಲ್ಲರ ಮನಸ್ಸನ್ನ ತಿದ್ದುವವನು, ತೀಡುವವನು, ಎಲ್ಲರಿಗೂ ಪ್ರೇರಣೆ ಮಾಡುವವನು ನೀನು. ಮನದೊಳಗೆ ತಾನಿತ್ತು ಮನನೆಂದೆನಿಸಿಕೊಂಬನು, ಮನದ ವೃತ್ತಿಗಳನ್ನು ಅನುಸರಿಸಿ ಈವನು ಭೋಗಗಳ ತ್ರಿವಿಧ ಚೇತನಕ್ಕೆ. ನನ್ನ ಬಗ್ಗೆ ಅವರಿಗೆ ತಪ್ಪು ಪರಿಕಲ್ಪನೆ ಬಂದದ್ದು ನಿನ್ನ ಇಚ್ಛೆಯಿಂದಲೇ. ನೀನು ಇಚ್ಛೆಯನ್ನ ಮಾಡಲಿಲ್ಲ ಅಂದ್ರೆ ಅವ್ರಿಗೇನು ಬರ್ತಿತ್ತು? ಗೋಪಾಲದಾಸರು ಅಂತಾರೆ, ಏನ್ ನಿನ್ನ ತಲೆ, ಆ ತಲೆಯಲ್ಲಿ ಇದ್ದ ಬುದ್ಧಿಯನ್ನು ನಿಯಂತ್ರಣ ಮಾಡುವನು ಅವನು. ತಿಳಿವೆಂಬುವವ ನೀನೇ, ತಿಳಿದು ತಿಳಿಸುವ ನೀನೇ, ತಿಳಿಯುವ ವಸ್ತು ನೀನೇ, ತೀರ್ಥ ಬದಲೇ ತಿಳಿದುದಕ್ಕೆ ಫಲ ನೀನೇ, ತಿಳಿಯಗೊಡದವ ನೀನೇ, ತಿಳಿವ ಸ್ವತಂತ್ರ ನಿನದು, ತಿಳಿಸೋ ಸರ್ವೇಶ. ಮುಖ್ಯ ಕಾರಣ ವಿಷ್ಣು ಸ್ವತಂತ್ರ ಸರ್ವೇಶ. ನೀನು ತಿಳಿದು ತಿಳಿಸಿದರೆ 1000 ಇರಬಹುದು. ಸ್ವಾಮಿ ಇವನಿಗೆ ತಿಳಿಬಾರದು ಸಂಕಲ್ಪ ಮಾಡಿದರೆ ಎಲ್ಲವೂ ಎರೇಸಾಗಿ ಬಿಡುತ್ತೆ. ತಿಳ್ಕೊಂಡಿದ್ದ ಸಮೇತ ಕೃಷ್ಣಾರ್ಪಣ ಆಗಿಬಿಡುತ್ತೆ. ಏನಿಲ್ಲ, ಒಂದು ಸಣ್ಣಗೆ ಎಲ್ಲೋ ತಲೆಗೆ ಪೆಟ್ಟು ಬಿತ್ತು. ಅವ್ರು ಯಾರು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅವ್ರು ಹೇಳಿದ್ರೆ ನಮಗೆ ಗೊತ್ತಾಗುತ್ತೆ. ದಿನ ಕೇಳ್ತಾರೆ ನಾನು ಯಾರು ಅಂತ. ಏನ್ ಬೇಕಾರಾಗ್ಬೋದು, ಒಳಗೆ ಇದ್ದು ದೇವರು ಮಾಡಿಸ್ತಾನೆ, ನಮಗೆ ಯಾರ ಪರಿಚಯ ಇಲ್ಲ. ಅದನ್ನ ಜ್ಞಾನಿಗಳು ಕಂಡುಕೊಂಡ್ರು. ಹೀಗಾಗಿ ಅವನು ನಮ್ಮಲ್ಲಿ ನಿಂತು ಎಲ್ಲವನ್ನ ಪ್ರೇರಣೆ ಮಾಡುವವನು. ಅದಕ್ಕೆ ಮಹಾಜ್ಞಾನಿಗಳು ಬೈದವರನ್ನ ಬೈಲಿಕ್ಕೆ ಹೋಗಲ್ಲಂತೆ, ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅವರಿಗೆ ನೀನೇ ಸರಿಯಾದ ತಿಳುವಳಿಕೆಯನ್ನು ಕೊಟ್ಟು ನನ್ನ ಬಗ್ಗೆ ತಪ್ಪು ಕಲ್ಪನೆಯನ್ನು ಓಡಿಸು ಅನ್ನುವ ಭಾವನೆ ಯಾರಿಗಿರುತ್ತೆ ಅವನು ಸಹನೆ ಇರೋನು. ಇಂಥವನು ಬೂದುಗಾರಿ ಹಾಕೊಂಡು ಹುಡುಕಿದ್ರು ಅಪನಾಣೆ ಈಗ ಯಾರು ಸಿಗೋದಿಲ್ಲ. ತಿತಿಕ್ಷವ ಅಂದವರು ಎನಗೆ ಬಂಧುಗಳು ಎನ್ನಬೇಕು ಅಂತೀರ ಅನ್ಕೊಳ್ಳಿ. ಕಾರುಣಿಕ, ಕರುಣೆ ಇರಬೇಕು. ಇದು ದೊಡ್ಡವರು ಅಂತ ಸರ್ಟಿಫೈ ಮಾಡಬೇಕಾದ್ರೆ ಈ ಪ್ರಾಪರ್ಟೀಸ್ ಇರ್ಬೇಕಂತ. ಸುಹೃದ ಸರ್ವದೇಹಿನ, ನಿರ್ನಿಮಿತ್ತವಾಗಿ ಉಪಕಾರವನ್ನು ಮಾಡ್ತಾ ಇರಬೇಕು. ಏನೋ ತಪ್ಪನ್ನ ಮಾಡಿದಾಗ ಚುಚ್ಚಿ ಆಡಬಾರ್ದು. ಈಗ ಗೋಪಾಲದಾಸರ ಬಗ್ಗೆ ಹೇಳದು. ಇದೇ ಗೋಪಾಲದಾಸರು ಶ್ರೀನಿವಾಸಾಚಾರ್ಯ ಅಂದ್ರೆ ನಮ್ಮ ಜಗನ್ನಾಥದಾಸರು, ಅವರು ಮಾನ್ವಿಯಲ್ಲಿ ಇದ್ರು, ಬಹಳ ದೊಡ್ಡ ವಿದ್ವಾಂಸರು, ಒಳ್ಳೆ ತಾರುಣ್ಯ, 16 ಜನ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನವನ್ನು ಮಾಡೋರು. ವಿಜಯದಾಸರು ಊಟಕ್ಕೆ ಕರೆದರೆ ಏನಿ ತಾಣ ಕೊಟ್ಟವ್ರ ಮನೆಗೆ ಹೋಗೋದು, 2 ಪದಪದ್ಯ ಹಾಡ್ತಾರೆ. ಯಾರು ಯಾವ ಲೆವೆಲಲ್ಲಿ ದೇವರಿಗೆ ಬೇಕಾದರೂ ಯಾರಿಗೆ ಗೊತ್ತು? ಔಟ್ಲುಕ್ ಅಲ್ಲಿ ಡಿಸೈಡ್ ಮಾಡೋ ಫ್ಯಾಕ್ಟರೇ ಅಲ್ಲ. ಅಫ್ಕೋರ್ಸ್ ದೇವರ ಹತ್ರ ಹೋಗ್ಬೇಕಾದ್ರೆ ಕೋಡ್ ಆಫ್ ಕಾಂಡಕ್ಟ್ ಅಂತಿದೆ, ಸರಿ. ಆದರೆ ಮಡಿ ಹುಟ್ಟವರೆಲ್ಲ ಭಕ್ತರಲ್ಲ, ಮಡಿ ಉಡದೇ ಇರೋರೆಲ್ಲ ಅಯೋಗ್ಯರಲ್ಲ, ಮಡಿ ಉಡದೇ ಇರೋರೆಲ್ಲ ಯೋಗ್ಯರಲ್ಲ, ಮಡಿ ಹುಟ್ಟವರೆಲ್ಲ ಅಯೋಗ್ಯರಲ್ಲ. ನಾವು ಇದನ್ನೆಲ್ಲ ಡಿಸೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅವನ ಹತ್ತಿರ ಹೋಗಬೇಕಾದ್ರೆ ಒಂದು ಕೋಡ್ ಆಫ್ ಕಾಂಡಕ್ಟ್ ಅಂತಿದೆ. ಹಾಗೆ ಹೋದರೆ ಕಡೆ ಪಕ್ಷ ದೇವರಂತ ಕಾನ್ಸಲೇಷನ್ ಪ್ರೈಸ್ ಆದ್ರೂ ಕೊಡ್ತಾರೆ. ಹಾಳಾಗೋಗಿ ಹೀಗಾದ್ರೂ ಬಂದಿಲ್ಲ, ನಾಟಕಕ್ಕಾದ್ರೂ ಹೀಗೆ ಬಾ ಅಂತ. ದಾಸರ ಒಂದು ಕಡೆ ಅಂತಾರೆ, ನಿಂಗೆ ಅಪಕೀರ್ತಿ ಬರುತ್ತೆ, ಯಾಕೆ ಪೇಟ ಸುತ್ಕೊಂಡು ಹಾಡು ಹಾಡ್ಲಿಕ್ಕೆ ಹತ್ತೀರಿ, ಯಾರೇ ಮುಂದಂದ್ರು ದಾಸ ಹಾಳಾದ ಅಂತಾರೆ, ದೇವ್ರ ದಾಸ ಹಾಳಾದ ಅಂತ ನಿಂಗೆ ಅಪಕೀರ್ತಿ ಬರುತ್ತೆ, ಆದ್ರಿಂದ ನಾನು ಉದ್ಧಾರ ಮಾಡು ಅಂತ. ಹೀಗಾಗಿ
ದಾಸರ ದೊಡ್ಡ ಯೋಗ್ಯತೆ. ದೇವರನ್ನ ಕೇಳಬೇಕಾದ್ರೆ ಅವನಿಗಾಗಿ ಇನ್ವೆಸ್ಟ್ ಮಾಡಿದ್ರೆ ಅವನನ್ನು ಕೇಳುವ ಅರ್ಹತೆ ಇರುತ್ತೆ. ಪ್ರಕೃತದಲ್ಲಿ ಗೋಪಾಲದಾಸರು ಜಗನ್ನಾಥದಾಸರು ಬಂದರು, ರಾಯರ ಸ್ವಪ್ನ ಸೂಚನೆ ಮಾಡಿದ್ರು ವಿಜಯದಾಸರ ಬಳಿಯಲ್ಲಿ. ವಿಜಯದಾಸರೇ ಮಾಡಬಹುದಾಗಿತ್ತು. ನೋಡಿ, ಆ ಸಂದರ್ಭದಲ್ಲಿ ಇವರಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಔಷಧ ಕೊಡಬೇಕಾದವರು ಗೋಪಾಲದಾಸರೇ ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧಕ. ಗೋಪಾಲದಾಸರ ಗುರುಗಳು ವಿಜಯದಾಸರೇ, ಆದರೆ ಆ ಸರ್ಟನ್ ಡಿಪಾರ್ಟ್ಮೆಂಟು ಈಗ ಬೇಕು ಅಂದ್ರೆ ಅವರೇ ಆಗಬೇಕು. ಈ ಅನುಭವವನ್ನು ನೀವು ಕೇಳೋದು ಬೇಡ, ನಾನೇ ಕೇಳ್ತೀನಿ. ಯದ್ಯಪಿ ಮಹಾವಿದ್ವಾಂಸರು ಜಗನ್ನಾಥದಾಸರು, ಅವರನ್ನೇ ನೀವು ಧನ್ವಂತರಿ ಮಂತ್ರ ಜಪ ಮಾಡಿ ಗಿಡಿ ನೀವು ಕೂಡ್ರಿ, ನಾವು ನಿಮ್ಗೇನೋ ಕೊಡ್ತೇವೆ. ದೇವರಲ್ಲಿ ಪ್ರಾರ್ಥನೆ ಮಾಡಿ, ಎನ್ನ ಭಿನ್ನಪ ಕೇಳೋ ಧನ್ವಂತ್ರಿ ದಯ ಮಾಡೋ, ಸಣ್ಣವನು ಇವ ಕೇವಲ. ಕೇಳೋದು, ನಾ ಸಣ್ಣವನು ಅನ್ನೋದಕ್ಕೆ ಬೇಜಾರಿಲ್ಲ ತಾನೆ, ನಿಮ್ಗೆ ಅವ್ರು ತುಂಬ ದೊಡ್ಡವರು ಅನ್ನೋ ಭಾವನೆ ಇತ್ತು. ಈಗ ಅನುಭವ ಏನು ಬೇಕಾದ್ರೆ ಉಳಿದ್ರೆ ಸಾಕಾಯ್ತು. ಡಾಕ್ಟರ್ ಹತ್ರ ಪೇಷಂಟ್ ಮಲಗಿದಾಗ ಏನು ಅವನು ಉಳಿತೀನೋ ಇಲ್ಲೋ ಅನ್ನೋ ಭಾವನೆ ಇದ್ದಾಗ ಡಾಕ್ಟ್ರು ಕೇಳ್ತಾರೆ, ಏನಪ್ಪ ಇಂಜೆಕ್ಷನ್ ಕೊಡಲ, ಏನಾದರೂ ಕೊಡಲಿ, ಡಿಸ್ಚಾರ್ಜ್ ಆಗೋ ಥರ ಮೊದಲು ನನ್ನ ಮಾಡಲಿ ಅಂತ. ಹಾಗಾಗಿ ಎನ್ನ ಭಿನ್ನ ಕೇಳೋ ಧನ್ವಂತ್ರಿ ದಯ ಮಾಡೋ, ಸಣ್ಣವನು ಇವ ಕೇವಲ. ಬನ್ನ ಬಡಿಸುವ ರೋಗವನ್ನು ಮೋಚನೆ ಮಾಡಿ ಚೆನ್ನಾಗಿ ಪಾಲಿಸುವುದು. ಹೇ ಸ್ವಾಮಿ ಎನ್ನ ಭಿನ್ನಪ ಕೇಳೋ. ಪ್ರಾರ್ಥನೆಯನ್ನು ಮಾಡಿದ್ರು, ಸ್ವಾಮಿ ಇವರಿಗೆ ಆರೋಗ್ಯ ಆಯುಷ್ಯ ಎಲ್ಲರಿಗೂ ಬೇಕಾದದ್ದು. ಇದು ಹೊರಗೆ ಪರ್ಚೇಸ್ ಮಾಡ್ಲಿಕ್ಕೆ ಆಗದೆ ಇರೋದು, ದೇವರ ಡಿಪಾರ್ಟ್ಮೆಂಟ್ ಅದು. ಆರೋಗ್ಯ ಏನು ಹೊರಗೆ ನಾವು ಇದ್ದ ಆರೋಗ್ಯವನ್ನ ಡಯಟ್ಟು ಮಾಡಿ ನಾವು ಸಂರಕ್ಷಣೆ ಮಾಡ್ಕೋಬೋದೇ ವಿನಃ ನಾವು ಆರೋಗ್ಯವನ್ನು ಪಡ್ಕೋತೀವಿ. ಏನು ಪಡ್ಕೋತೀವಿ? ಇಲ್ಲ ಮೊನ್ನೆ ಒಂದು ಕಾರ್ಡ್ ಸಿಕ್ಕಿದೆ, ಕಾರ್ಡ್ ಪಡ್ಕೋಬಹುದು, ಆರೋಗ್ಯ ಪಡ್ಕೋಬಹುದು ಹೇಗೆ? ಯಶಸ್ವಿನಿ ಅನ್ನೋದು ನಮಗೆ ಸಿಕ್ಕಿದೆ, ಈಗ ಏನು ಅನಾರೋಗ್ಯ ಆದ್ರೂ ಪರವಾಗಿಲ್ಲ, ಹೋಗಿ ಅಡ್ಮಿಟ್ ಆಗ್ಬಿಡ್ಬೋದು. ಏನು ಅದು ಯಾವುದು ದೊಡ್ಡದಲ್ಲ. ಆ ಯಶಸ್ಸನ್ನು ದೇವರಿಗೆ ಕೊಡಬೇಕು. ಆರೋಗ್ಯ ಆಯುಷ್ಯ ಐಶ್ವರ್ಯವೆಂಬ ಈ ಮೂರು ವಿಧ ವಸ್ತುಗಳು ನಾರಾಯಣನ ಭಜಕರಾದವರ ಸಾಧನಗೆ ಪೂರಣವಾಗಿಪ್ಪವೋ. ಘೋರ ವ್ಯಭಿಚಾರ ಪರನಿಲ್ಲದ ಪರ ವಿತ್ತಾಪಹಾರ ಮಾಡಿದ ದೋಷದಿ ದರಿದ್ರರಾಗುವರು ಮೂರು ವಿಧದಿಂದಲೇ ಕಾರಣನು ನೀನೆ ದುಷ್ಕರ್ಮ ಪರಿಹರಿಸೋ. ದೇವರನ್ನು ಚೆನ್ನಾಗಿ ಪ್ರಾರ್ಥನೆ ಮಾಡಿದಾಗ ಅವರಿಗೆ ಆರೋಗ್ಯ ಬಂತು. ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧಕ ಅನ್ನೋದಕ್ಕೆ ನಮ್ಮಲ್ಲಿ ಈ ಪದ್ಧತಿನೇ ಇತ್ತು. ಇವತ್ತು ಸ್ವಲ್ಪ ವ್ಯತ್ಯಾಸ ಆಗಿದೆ. ಮಕ್ಕಳ ಸಂಪಾದನೆ ಹೆಚ್ಚಾಗಿದೆ. ಅಪ್ಪ ಸಂಪಾದನೆ ಮಾಡ್ತಾ ಇದ್ದದ್ದು ಹಾಗೆಲ್ಲ ಸರ್ಕಾರದ ಕೆಲಸ 50,000 ಮ್ಯಾಕ್ಸಿಮಮ್. ಈಗ 50,000 ಇಲ್ಲಾಂದ್ರೆ 5-10 ಸಾವಿರ ರೂಪಾಯಿ ಸಂಬಳ ಬರೋದು. ಈಗಿನ ಮಕ್ಕಳಿಗೆ 1-2 ವರ್ಷದಲ್ಲೇ ಅವರು ಲಕ್ಷಗಳನ್ನ ದಾಟಿರ್ತಾರೆ. ತುಂಬ ಮನೆಯಲ್ಲಿ ಸಜ್ಜನರು ಇದ್ದಾರೆ, ಸಾಮಾನ್ಯವಾಗಿ ಒಂದಿರುತ್ತೆ, ತಂದೆ ತಾಯಿನೇ ಅಂತಾರೆ, ನಮ್ದೇನಿಲ್ಲ ನಮ್ಮ ಮಗಂದು ಅಲ್ಲ ಹೇಳ್ತಾರೆ. ಆದರೆ ಮಕ್ಕಳು ಅನ್ಬೇಕು, ನಮ್ಮದೇನಿಲ್ಲ ನಮ್ಮ ತಂದೆ ತಾಯಿ ಇದೆ, ನೀನು ಮಾಡುವ ಹಾಗಿಲ್ಲ. ಹಿರಿಯರಿದ್ರೆ ಅವ್ರ ಕೈಯಿಂದಾನೇ ಕೊಡಿಸು ಅಂತ. ಹಿರಿಯ ವಿದ್ವಾಂಸರು ಹೇಳೋ, ಜಾಲಿಹಾಡು ಕೇಶವಾಚಾರ್ಯರು ಅಂತ ಹೇಳಿದ್ರು, ದೊಡ್ಡವರು. ಅವರನ್ನು ಏನೇ ಮಾಡಿದ್ರು ಅಪ್ಪ ಅಮ್ಮ ಅವರು ಮಾಡಬೇಕು. ಅವರು ಬದುಕಿದ್ದಾರೆ ಅಂದರೆ ನೀ ಕೊಡೋ ಅಧಿಕಾರ ಇಲ್ಲ. ಅಲ್ಲಿ ನಾ ಸಂಪಾದನೆ ಮಾಡಿ, ನಿನ್ನ ತಲೆ ನಿನ್ನನ್ನು ಸಂಪಾದನೆ ಮಾಡಿದ್ದೆ ಅವರು, ನೀ ಆಮೇಲೆ ಸಂಪಾದನೆ ಮಾಡಿದೆ. ನೀನೇ ಇರಲಿಲ್ಲ ಅಂದರೆ ಏನು ಮಾಡ್ತೀರಿ? ಮತ್ತು ನಿನಗೆ ಇವತ್ತು ನಾನು ಓದಿದೆ, ನಾನು ಕೆಲಸಕ್ಕೆ ಸೇರಿದೆ, ನಾನು ಸಾಫ್ಟ್ವೇರ್ ಇಂಜಿನಿಯರು, ಭಾರಿ ಅಲ್ಲಿ ಕೆಲಸ ಮಾಡ್ತೇನೆ,
ನನ್ನ IQ EQ ಯಾವ್ಯಾವ ಕ್ಯೂಗಳೆಲ್ಲ ತುಂಬ ಜಾಸ್ತಿ ಇದೆ. ಅವರಂತಾರೆ, ಅವರು ನಿನ್ನ ಹೆಸರಲ್ಲಿ ದಿನ ದೇವರಲ್ಲಿ ಬೇಡಿ ಪ್ರಾರ್ಥನೆ ಮಾಡಿದ್ದಕ್ಕೆ ಎಲ್ಲ ಕ್ಯೂಗಳು ಕೊಟ್ಟಿದ್ದಾನೆ, ಇಲ್ಲ ಅಂದ್ರೆ ಕೆಲಸಕ್ಕೆ ಕ್ಯೂ ಹಚ್ಚಬೇಕಾಗಿತ್ತು ಮಗನೇ ಅಂತ. ಹಿರಿಯರು ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವರು ದೀಪವನ್ನು ಹಚ್ಚಿ, ನಮ್ಮಪ್ಪ ನಾನಂತೂ ಕಷ್ಟಪಟ್ಟೆ, ಜೀವನದಲ್ಲಿ ಸೈಕಲ್ ತುಳಿದೆ, ನಾನು ನನ್ನ ತಂದೆ ತಾಯಿ ಕೇಳಿದ್ದನ್ನು ಈಡೇರಿಸಲಿಕ್ಕೆ ಆಗಲಿಲ್ಲ. ಎಷ್ಟೋ ಜನ ಪಾಪ ದಾರಿದ್ರ್ಯದಿಂದ ತಂದೆ ತಾಯಿ ಅಂದಿರ್ತಾರೆ, ಸಾಕಪ್ಪ ಏನು ಬೇಡ, ಇಲ್ಲ ನೀನು ಒಂದು ಮಡಿ ನಾನು ಕೊಡಿಸ್ಲಿಕ್ಕಾಗಲಿಲ್ಲ, ಶ್ರಮ ಇತ್ತು. ಯಾರೋ ಹುಟ್ಟಿದ ಮಡಿ ಚಲೋ ಇದೆ ಅಂದಾಗಿ ಮಗ ಅಂದಿರ್ತಾನೆ, ನಿಂಗೆ ಯಾಕೆ ಸಾಯೋದ್ರಲ್ಲಿ ನಾನು ಕೊಡಿಸ್ತೇನೆ ಅಂತ. ಅವ್ರಂದ್ರೆ ಬೇಡಪ್ಪ ನಾನು ನೋಡ್ಲಿಕ್ಕೆ ಚಂದ ಇದೆ ಅಂದ್ರೆ ಆಗಾಗ ಉಟ್ಕೊಂಡು ಅವ್ರನ್ನೇ ಬಾ ಅಂತ ಅನ್ನೋ ಅಂದಿದ್ರು ಅವ್ರು. ಇಲ್ಲ ನಾನು ಕೊಡಿಸ್ತೇನೆ ಅಂತ ಭೀಷ್ಮ ಪ್ರತಿಜ್ಞೆ ಮಾಡಿದ್ದು. ಆಗಲಿಲ್ಲ, ಏನೇನೋ ಪರಿಶ್ರಮ ಪಟ್ಟಿರ್ತಾನೆ. ನಾನು ಪಟ್ಟ ಪರಿಶ್ರಮ ನನ್ನ ಮಗ ಪಡೋದು ಬೇಡ ಅಂತ ನಿತ್ಯ ದೇವರಲ್ಲಿ ಪ್ರಾರ್ಥನೆ ಮಾಡಿ ತನ್ನ ಎಲ್ಲವನ್ನ ಬದಿಗೊತ್ತಿ, ತನ್ನ ಸುಖವನ್ನು ಬದಿಗೊತ್ತಿ, ತಾನೇನೇನು ಮಾಡಬೇಕು ಅದನ್ನೆಲ್ಲ ಅವನು ಓದಿಗೆ ಹಾಕಿ ಮೇಲೆ ತಂದಿರ್ತಾನೆ. ಈ ಎಲ್ಲ ತಂದೆ ತಾಯಿಗಳು ಮಾಡಿರ್ತಾರೆ. ದುರಂತ ಅಂದ್ರೆ ಇವತ್ತಿನ ಕಾಲದಲ್ಲಿ ಅದು ರಿಟರ್ನ್ಸ್ ಬರೋದು ಬೇರೆ ರೀತಿಯಿಂದ. ನಮ್ಮನ್ನು ಯಾಕೆ ಹಡದ್ರಿ ಅಂತ ಪ್ರಶ್ನೆ ಇಬ್ರಿಗೂ. ನಿಮ್ಮನ್ನು ಯಾಕೆ ಹಡದ್ನೋ ಅಂತ ಈ ಅಪ್ಪ ಅಮ್ಮಗೆ, ನಮ್ಮನ್ನು ಯಾಕೆ ಹಡದ್ರಿ ಅಂತ ಇವರು. ಅದರಿಂದ ತುಂಬಾ ಶ್ರಮ ಇದೆ. ಅವರು ದೇವರನ್ನ 16 ಬಾರಿ ಪ್ರಾರ್ಥನೆ ಮಾಡಿರ್ತಾರೆ. ಪುರಂದರದಾಸ ಅಂತ ತುಂಬಾ ತಪ್ಪು ಮಾಡಿಬಿಡ್ತೀವಿ. ಒಡಲ ಕೆಚ್ಚಿಗೆ ಪರರ ಕಡು ನೋಯಿಸಿದೆ ನಯ್ಯ, ಕೊಡದೆ ಅನ್ಯರ ಋಣವ ಅಪಹರಿಸಿದೆ, ಮಡದಿಯ ನುಡಿ ಕೇಳಿ ಒಡ ಹುಟ್ಟಿದವರೊಡನೆ ಹಡೆದ ತಾಯಿಯ ಕೂಡ ಹಾಗೆ ಮಾಡಿದೆ, ಇಷ್ಟು ಪಾಪವ ಮಾಡಿದ್ದೆ ಸಾಕು. ಹಡೆದ ತಾಯಿಯು ಕೂಡ ಹಾಗೆ ಮಾಡಿಬಿಟ್ರೆ ಎಲ್ಲಿ ಮಾಡಬಾರ್ದಾಗಿತ್ತು. ನನ್ನ ಜನ್ಮ ಆದಂತಹ, ಜನ್ಮ ಕೊಟ್ಟವರ ಬಗ್ಗೆ, ನನ್ನನ್ನ ಬೆಳೆಸಿದವರ ಬಗ್ಗೆ ಹೀಗೆಲ್ಲ ಮಾಡದ್ನಲ್ಲ. ಹಾಗಾದ್ರೆ ಉನ್ನತ ಪ್ರಾರ್ಥಿತ, ನೀನೇ ಏನೇ ದಾನವೋ ಧರ್ಮವೋ ಏನೇ ಮಾಡಿದರೂ ಅದನ್ನ ಹಿರಿಯರ ಮುಖಾಂತರ ಮಾಡಿಸ್ಬೇಕಂತ. ನಮ್ದೇನಿಲ್ಲ, ನಮ್ಮ ತಂದೆ ತಾಯಿ ಅಜ್ಜಂದಿರು ರೆಫರೆನ್ಸ್ ಹಾಗೆ ಕೊಡ್ಬೇಕಂತ. ದೊಡ್ಡವರು ನೀ ಯಾರು, ಇವ್ರ ಮಹಿಮೆ ಹೇಳ್ಕೊಂಬೋದಲ್ಲ, ನಾವ್ ಯಾರ ಕೂತ್ಕೊಳ್ರಿ, ಅಂಥ ಮಹಿಮೆ ಇರೋದಿಲ್ಲ. ವಾಯುದೇವರನ್ನು ತೋರಿಸ್ಕೊಟ್ಟಿದ್ದಾರೆ ಉನ್ನತ ಪ್ರಾರ್ಥಿ. ಮಧ್ವಾಚಾರ್ಯರಿಗೆ ಇದನ್ನ ಹೇಳುವ ಅಧಿಕಾರ ಇದೆ. ಯಾಕೆಂದ್ರೆ 3 ಯೋಜನ ಹಾರಿ ಯಾರೂ ಮಾಡಲಾಗದ ಅಸಾಧ್ಯ ಕೆಲಸವನ್ನ ಮಾಡಿದಾಗ ರಾವಣನ ಮುಂದೆ ಅವ್ರ ಬಯೋಡೇಟಾ 100 ತಾಸು ಹೇಳಬಹುದಾಗಿತ್ತು. ಏನಿಗೆಲ್ಲ ಅವ್ರ ಬಯೋಡೇಟಾವೇ, ಸುಮಧ್ವಯ್ಯ, ವಾಯಸ್ತುತಿ, ಬಹುಮಾನ ಸೂಕ್ತ, ಇದೆಲ್ಲವೂ ವಾಯುದೇವರ ಬಯೋಡೇಟಾ. ಯಾರು ವಾಯುದೇವರು? ಅವ್ರು ಏನಂದ್ರೆ ನೀ ಯಾರು? ದಾಸೋಹಂ ಕೋಸಲೇಂದ್ರ ರಾಮಸ್ಯ ಕೃಷ್ಣ ರಮಣ, ರಾಮ ದಾಸ. ಯಾರು ಹೇಳ್ತೀವಿ? ಹೇಳೋದೇನೋ ಕೆಲವರು ಹೇಳೋದು, ನೀವ್ಯಾರು? ಸ್ವಾಮಿಗಳು ಶಿಷ್ಯ. ನಿಮ್ಮಂತ ಶಿಷ್ಯರು ಸಿಕ್ಕಿರೋ ಸ್ವಾಮಿಗಳು ಪುಣ್ಯ ಅಲ್ಲ. ಸದ್ಯ ನಿಮಗೂ ಗೊತ್ತಾಯ್ತು, ಸ್ವಾಮಿಗಳು ಗೊತ್ತೇ ಆಗಿಲ್ಲ ಅಂತ. ಎಂತ ದುರಂತ. ಹಿರಿಯರು ನಮ್ಮ ಹಿಂದೆ ತುಂಬಾನೇ ಪ್ರಯತ್ನ ಮಾಡಿರ್ತಾರೆ, ಕಣ್ಣಿಗೆ ಕಾಣೋದಿಲ್ಲ. ಹೆಜ್ಜೆ ಹೆಜ್ಜೆಗೆ ದೇವರನ್ನ ಪ್ರಾರ್ಥನೆ ಮಾಡಿ ತುಪ್ಪದ ದೀಪವನ್ನ ಹಚ್ಚಿ. ನಾನು ಅನೇಕ ಬಾರಿ ಕೇಳಿದ್ದುಂಟು. ಒಂದು ವಾಟ್ಸಾಪ್ ಅಲ್ಲಿ ಬಂದ ಮೆಸೇಜ್ ತುಂಬಾ ಚೆನ್ನಾಗಿತ್ತು. ಕಣ್ಣು ತೆರೆಸು ಅಂದ್ರೆ ನಂಬಿಕೆ, ವಿಶ್ವಾಸ. ಅದು ಇಂಗ್ಲೆಂಡಿನ ಲಂಡನ್ನಿಂದ ಯಾವುದೋ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾದ್ರೆ ಒಬ್ಬ ಡಾಕ್ಟರು ತನ್ನ ಕಾರಲ್ಲೇ ಹೋಗೋದು ಬಿಟ್ಟು ಅವತ್ತು ಫ್ಲೈಟಲ್ಲಿ ಹೋದ. ಅದು ಅವನ ಕರ್ಮಕ್ಕೆ ಎಮರ್ಜೆನ್ಸಿ ಲ್ಯಾಂಡಿಂಗ್ ಎಲ್ಲೋ ಆಯ್ತು. ಎಮರ್ಜೆನ್ಸಿ ಲ್ಯಾಂಡಿಂಗ್ ಆದ್ಮೇಲೆ ಸಮ್ ಪ್ರಾಬ್ಲಮ್ ಇದರಲ್ಲಿ. ಸರಿ ಅನೌನ್ಸ್ ಮಾಡಿದ್ರು, ಅಲ್ಲೆಲ್ಲ ಹೊರಗೆ ಇರ್ತೀವಿ ಅಂತ, ಈ ದೇಶದ ಥರ ಹೊರಗೆ ಇರ್ತೀವಿ ಆಗುದಿಲ್ಲ, ತುಂಬ ಚಳಿ. ಇಲ್ಲೇ ಹಳ್ಳಿಯಲ್ಲಿ ಕೇಳಿ, ಇದೊಂದು ಹಳ್ಳಿ, ಬೆಳಗ್ಗೆ ಸ್ವಲ್ಪ ಬಿಸಿಲು ಬಂದ ಕೂಡಲೇ ಕ್ರಾಫ್ಟ್ ಅನ್ನ ರೆಡಿ ಮಾಡ್ತೇವೆ, ಹೋಗ್ಬೋದು. ಬೇಜಾರು ಅವನಿಗೆ. ಸರಿ, ಅನಿವಾರ್ಯ. ಬಹಳ ದೊಡ್ಡ ಡಾಕ್ಟರು. ಯಾರ್ದೋ ಮನೆಯಲ್ಲಿ ಮಲಗದ, ಅಲ್ಲಿ ಮಲಗಿದ ವೇಳೆಯಿಂದ ಅವನು ನಿದ್ದೆ ಹತ್ತಬೇಕು. ಅವನಿಗೆ ತುಂಬಾ ಬೇಸರ ಹೀಗೆಲ್ಲ ಆದದ್ದು. ಈಗೋ ನಾನು ಹೀಗೆಲ್ಲ ಮಾಡಬಾರ್ದಾಗಿತ್ತು, ಏನು ಅನಿವಾರ್ಯ. ಸರಿ, ಆ ಮನೆ ಹೆಣ್ಣುಮಗಳು ಎದ್ದು ಏನೋ ಬಿಟ್ಟ ಶುರು ಮಾಡಿದ್ದಾರೆ.
1 ಗಂಟೆ 1.5 ಗಂಟೆ ಆಯ್ತು. ಅವನು ವಾಟ್ ಯು ಆರ್ ಡೂಯಿಂಗ್ ನಾನ್ಸೆನ್ಸ್, ಸ್ಟಿಲ್ ಈಸ್ 3 o'clock, 3:30 ಗಂಟೆ. ಐ ಆಮ್ ಸೀಯಿಂಗ್ ಫ್ರಮ್ ಪಾಸ್ಟ್ 1 hour ಯು ಆರ್ ಚಾಂಟಿಂಗ್ ಸಮಥಿಂಗ್, ವಾಟ್ ಯು ಆರ್ ಡೂಯಿಂಗ್. ಸಾರಿ, ನಿಮ್ಗೆ ಡಿಸ್ಟರ್ಬ್ ಆಗಿರ್ಬೋದು, ನಾನೊಂದು ಏನೋ ವ್ರತ, ಅವ್ರಿಗೆ ಗೊತ್ತಿದ್ದ, ಅದೇನೋ ಗೊತ್ತಿಲ್ಲ, ನಾನೊಂದು ದೇವರ ಆರಾಧನೆ ಮಾಡ್ತಾ ಇದ್ದೇನೆ. ಆರ್ ಯು ಗೋಯಿಂಗ್ ಟು ಬಿಲೀವ್ ಇನ್ ಗಾಡ್? ದಟ್ಸ್ ಆಲ್. ನಾವು ದರಿದ್ರರು ದೇವರನ್ನೇ ನಂಬಬೇಕು. ನಾವಿನ್ಯಾರು, ಏನು ಅಂಥ ಸಮಸ್ಯೆ ನಿನಗೇನಾಗಿದೆ, ತುಂಬ ತೊಂದರೆ ಆಯಿತು ನಿನ್ನಿಂದ, ಸಾರಿ. ಅದಕ್ಕೆ ಅವಳು ಹೇಳಿದಂತೆ, ನನಗೆ ನಂಬಿಕೆ ಇದೆ. ಏನು ನಂಬಿಕೆ? ನನ್ನ ಮಗನಿಗೆ ಒಂದು ದೊಡ್ಡ ರೋಗ ಇದೆ, ಆ ರೋಗಕ್ಕೆ ಔಷಧಿಯನ್ನು ಕೊಡಿಸಿದ್ರೆ ಸರಿ ಹೋಗ್ತಾನೆ ಅನ್ನೋದು ನನಗೆ ಗೊತ್ತು. ದುರಂತ ಅಂದರೆ ಆ ಡಾಕ್ಟರಿಗೆ ಹಣ ಕೊಡುವ ಯೋಗ್ಯತೆ ನನ್ನಲ್ಲಿಲ್ಲ. ನಾನು ದೇವರಲ್ಲಿ ಬೀಳೋದು, ಮಗುವಿಗೆ ರೋಗವನ್ನಾದರೂ ಕಡಿಮೆ ಮಾಡು, ಇಲ್ಲ ಆ ಡಾಕ್ಟ್ರಿಗೆ ತೋರಿಸೋ ಯೋಗ್ಯತನಾದರೂ ಕೊಡು, ಇಲ್ಲ ಯೋಗ್ಯತಾ ಇರೋ ಸ್ಪಾನ್ಸರ್ ಆಗಾದರೂ ಆಗಲಿ. ಡಾಕ್ಟರು ಸ್ವಲ್ಪ ಕಿವಿ ನೆಟ್ಟಗಾಯಿತು. ಏನು ರೋಗ, ಏನು ಎತ್ತ ಹೇಳಿದ್ದಾರೆ. ಆ ಡಾಕ್ಟರ್ ಯಾರು ಗೊತ್ತಾ? ಎಲ್ಲ ಡಾಕ್ಟರ್ ರೆಫರೆನ್ಸು ಎಲ್ಲ ಹೇಳಿದ್ಮೇಲೆ ಕಣ್ತುಂಬ ನೀರು, ಫ್ರಮ್ ಟುಡೇ ಆನ್ವರ್ಡ್ಸ್ ಐ ಬಿಲೀವ್ ಇನ್ ದ ಗಾಡ್ ಅನ್ನಂತ. ಯಾಕೆ? ಆ ಡಾಕ್ಟರೇ ನಾನು. ಕಾರಣ ಅವನು ಅನ್ಕೊಂಡ, ಇವತ್ತೇನಾದ್ರೂ ಎಮರ್ಜೆನ್ಸಿ ಲ್ಯಾಂಡ್ ಆಗದೆ ಇದ್ದಿದ್ರೆ ನನ್ನ ಅವಳ ಭೇಟಿ ಜೀವನದಲ್ಲಿ ಆಗ್ತಾ ಇರಲಿಲ್ಲ. ಅಥವಾ ನಾನು ಸೆಲೆಕ್ಟ್ ಮಾಡಿಕೊಂಡ ಮನೆ ಹಿಂದಿನ ಮನೆಯೋ ಮುಂದಿನ ಮನೆಯೋ ಆಗಿದ್ರು ನನಗೆ ಈ ವಾರ್ತೆ ಗೊತ್ತಾಗ್ತಾ ಇರಲಿಲ್ಲ. ಅಥವಾ ನನಗೆ ಗಾಢವಾದ ನಿದ್ರೆ ಬಂದಿದ್ರೆ, ಅವಳೇ ತುಂಬಾ ಇದನ್ನ ಆರ್ಕೆಸ್ಟ್ರಾ ಟೈಪ್ ಏನು ಹೇಳ್ತಾ ಇರಲಿಲ್ಲ, ಏನೋ ಪಾಪ ಮೆತ್ತಗೆ ಹೇಳ್ಕೊಳ್ತಾ ಇದ್ರು. ಅವನು ಸುಖದ ಸುಪ್ಪತ್ತಿಗೆಯಲ್ಲಿ ಇದ್ದವನಿಗೆ ಇದು ಡಿಸ್ಟರ್ಬ್ ಆಮೇಲೆ. ನಾನು ಗಾಢವಾದ ನಿದ್ರೆ ಬಂದಿದ್ರೆ ಇದು ಯಾವುದು ಗೊತ್ತಾಗ್ತಾ ಇರಲಿಲ್ಲ. ಅಂಥದ್ದು ದೇವರು ನನ್ನನ್ನು ಅವಳನ್ನು ಭೇಟಿ ಮಾಡಿಸಿ ಅವಳು ಪೂಜೆ ಮಾಡೋ ಕಾಲಕ್ಕೆ ನನಗೆ ಎಚ್ಚರಿಕೆಯಾಗಿ, ಅದರಲ್ಲೂ ನನಗೆ ಸಂಬಂಧಪಟ್ಟಂತಹ ರೋಗವೇ ಆ ಮಗುವಿದೆಯಲ್ಲ, ಡೋಂಟ್ ವರಿ, ಐ ವಿಲ್ ಡೂ ಇಟ್. ನಿನಗೆ ನಾನು ನಿನ್ನ ಮಗನ ಸರಿ ಮಾಡ್ತೇನೆ ಅನ್ನೋದಕ್ಕಿಂತ ನೀನು ನನಗೆ ದೇವರನ್ನು ತೋರಿಸ್ಕೊಟ್ಟು ನಂಬಿಕೆಯನ್ನು ದೇವರು ಅಂತ ಅಂದ ಅಂತ ವಾಟ್ಸಾಪಲ್ಲಿ ಬಂದಿತ್ತು. ಇವಾಗ ಒಳ್ಳೆ ಇನ್ಫಾರ್ಮೇಶನ್. ನಂಬಿ ಕೆಟ್ಟವರಿಲ್ಲ. ನಮ್ಮ ದುರಂತ ಅಂದರೆ ನಮಗೇನಾಗಿದೆ, ವಾಟ್ಸಾಪಲ್ಲಿ ಅವರು ಇವರು ಹೇಳಿದ್ರು ನಂಬಿಕೆ, ಆ ದಾಸರುಗಳು ನಂಬಿ ಕೆಟ್ಟವರಿಲ್ಲ ಓ ರಂಗಯ್ಯನ ನಂಬದೆ ಕೆಡಲೆ ಕೆಟ್ಟರೆ ಕೆಡಲಿ, ಅದನ್ನು 100 ಸರಿ ಹೇಳಿ ಅಂತೇಳಿ ನಮ್ಗೆ ಬಂತ, ಏನೋ ಅಪ್ಪ ಇದು ಮರಿಬಾರದು ಅಂತ ಹೇಳ್ಕೊತಾನೇ ಇದ್ದೀನಿ ಅಂತ ನಾವು ಅಂತೀವಿ. ನೀನು ನಂಬು. ನಂಬಿದವರು ಇದ್ದಾರೆ. ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧಕಂ. ಭಗವಾದಿಗಳಂಥ ಮಹಾನುಭಾವರು, ರಾಘವೇಂದ್ರ ಸ್ವಾಮಿಗಳಂಥ ಮಹಾನುಭಾವರು ಉನ್ನತ ಪ್ರಾರ್ಥಿತ, ಬಹಳ ದೊಡ್ಡದು, ಬಹಳ ದೊಡ್ಡದು. ಏನವರು ದೇವರಲ್ಲಿ ಅಪ್ಲಿಕೇಶನ್ ಏನು ಹಾಕಿದ್ದಲ್ಲ, ಅವನು ರಕ್ಷಣೆ ಮಾಡೇ ಮಾಡ್ತಾನೆ ಅನ್ನುವ ನಂಬಿಕೆಯಿಂದ ಜೀವನ ನಡೆಸಿದವರು. ತಾವಲ್ಲ, ತನ್ನ ನಂಬಿದವರ ಹೊಟ್ಟೆಯನ್ನು ತುಂಬಿಸಿದವರು. ಇವತ್ತು ಅವರ ಹೆಸರನ್ನು ಹೇಳಿದವರ ಹೊಟ್ಟೆಯನ್ನು ತುಂಬಿಸ್ತಾರೆ. ಇದು ಯಾಕೆ? ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧಕ. ನಮ್ಮ ಗುರುಗಳಂತಿರ್ತಾರೆ, ಯಾಕೆ ದೊಡ್ಡವರಿಗೆ ದೇವರು ಪ್ರಿಯಾರಿಟಿ ಕೊಡ್ತಾನೆ, ಮಣೆ ಯಾಕೆ ಹಾಕ್ತಾನೆ? ಒಂದು ಸಿಂಪಲ್, ಅವರು ಲೌಕಿಕವಾದ ಎಕ್ಸಾಂಪಲ್ ಕೊಟ್ಟರು. ಒಂದು ಆಫೀಸಲ್ಲಿ ಒಂದು ಕೆಲಸ ಆಗಬೇಕು ಅಂತಾದರೆ, ಸರ್ಕಾರದ ಆಫೀಸಲ್ಲಿ ಯಾರೋ ಒಬ್ಬರು ಸೈನ್ ಹಾಕಬೇಕು. ಅಲ್ಲಿ ಮೂಲೆಯಲ್ಲಿ ಹಾಕಿರ್ತಾರೆ, ಲಂಚ ಕೊಡೋದು ತಪ್ಪು, ತಗೊಳ್ಳೋದು ತಪ್ಪು, ಲಂಚ ಕೊಡಬೇಡಿ, ದೊಡ್ಡ ದೊಡ್ಡ ಬೋರ್ಡು, ಅದರ ಕೆಳಗೆ ಅವರು ಕೂತಿರ್ತಾರೆ ಸೈನ್ ಹಾಕೋರು. ಎಲ್ಲರಿಗೂ ಗೊತ್ತಿರೋ ಓಪನ್ ಸೀಕ್ರೆಟ್. ಅದನ್ನು ನೋಡಿ ಇವನು ಆನಂದ ಪಟ್ಬಿಡ್ತಾನೆ, ಎಷ್ಟು ದೊಡ್ಡ ಬೋರ್ಡ್. ಆ ಬೋರ್ಡ್ ಬರೆಯೋ ಲಂಚ ಕೊಟ್ಟ ಮೇಲೆ ಬರೀಲಿಕ್ಕೆ ಬಿಟ್ಟಿದ್ದೆವು. ಸರಿ, ಇದಿದ್ದದ್ದು ಓಪನ್ ಸೀಕ್ರೆಟ್, ಇದರಲ್ಲಿ ಅದರ ಚರ್ಚೆ ಬೇಡ. ಇವನು 10 ಬಾರಿ ಹೋಗ್ತಾನೆ, ನಾಳೆ ಬಾ, ನಾಡದ್ದು ಬಾ, ಅವತ್ತು ಬಾ, ಇವತ್ತು ಬಾ, ಸಾಕಾಗಿ ಹೋಗುತ್ತೆ. ಸಣ್ಣ ಕೆಲಸ. ಅದೇ ಅವನಿಗೆ ಹತ್ತಿರದವನು ಅಂತ. ಹತ್ತಿರದವನು ಅಂದ್ರೆ ಯಾವ ರೀತಿಯಲ್ಲಿ ಬೇಕಾದ್ರೆ ಹತ್ತಿರದವನು ಆಗಿರ್ಬೋದು. ಅವನು ಹೇಳಿದ್ರು 1 ಸೆಕೆಂಡಲ್ಲಿ ಕೆಲಸ ಆಗುತ್ತೆ. ಯಾಕೆ? ಅವನು ದಿನ ಅವನನ್ನು ನೋಡ್ತಾನೆ, ದಿನ ಅವನಿಗೂ ಇವ್ರಿಗೂ ವ್ಯವಹಾರ ಇದೆ, ದಿನ ಇದು ಇಲ್ಲೀಗಲ್ಲ. ನಮ್ಮ ದೇವರ ಹತ್ರ ಅದೊಂದಿಲ್ಲ ಅಷ್ಟೇ. ದೇವರು ಯಾಕೆ ದೊಡ್ಡವರ ಮಾತನ್ನ ಕೇಳ್ತಾನೆ ಅಂದ್ರೆ, ಅವನಿಗೆ ಈ ಯಾವುದು ದುಡ್ಡು ಕಾಸು ಲಂಚ ಅವನು ಕೊಡೋದು ಬೇಡ. ನನಗಾಗಿ ನಿಮ್ಮ ಬದುಕು ಮೀಸಲಿಟ್ಟಾಗ ನೀವು ಕೇಳಿದ್ದನ್ನು ನಾನು ಈಡೇರಿಸ್ತಿಲ್ಲ ಅಂದ್ರೆ ಇನ್ಯಾರಿಗೆ ನಾನು ಬದುಕಿರೋದು? ಇಷ್ಟೇ ವ್ಯತ್ಯಾಸ. ಇಲ್ಲಿ ಹಾಗಲ್ಲ. ಐ ನೋ ಹಿಮ್. ಅವನು ನನಗೆ ಯಾವುದಾದ್ರೂ ಸೈನ್ ಮಾಡು ಅಂತ ಅಂದ್ಕೊಟ್ರೆ ನನಗೆ ಯಾವ ಸಮಸ್ಯೆ ಇಲ್ಲ. ಯಾಕಂದ್ರೆ ದಿನ ನನ್ನ ಅವನ ವ್ಯವಹಾರ ಇದೆ. ಇವನು ಯಾವನೋ 3ನೇದವನು. ಇವನು ಎಲ್ಲಿಂದ ಬಂದಿಯಾನೋ? ಇಡಿಯಿಂದ ಬಂದಿಯಾನೋ, ಜೆಡಿಯಿಂದ ಬಂದಿಯಾನೋ? ಐ ಡೋಂಟ್ ನೋ. ಅದಕ್ಕೆ ಇಲ್ಲಪ್ಪ,
ನಾವು ಹುಟ್ಟಲ್ಲ, ಬೋರ್ ನೋಡಿದ್ರಲ್ಲ, ನೀವು ಬನ್ನಿ. ಅವನ ಎದುರಾಗ್ತಾನೆ, ಸರ್ ನಿಮ್ ಕೆಲಸ ಆಗ್ಬೇಕಾ? ಬೋರ್ಡ್ ಇರ್ಲಿ, ಏನ್ ಕೆಲಸ ಆಗ್ಬೇಕಾ? ನಾ ಹೇಳಿದಷ್ಟು ನೀವು ಮಾಡ್ತೀರಾ? ಆಯ್ತಪ್ಪ, ದಯಮಾಡಿ ಮಾಡು. ಓಡಾಡಿ ಸಾಕಾಗಿ ತಕ್ಷಣ ಹಾಕೊಂಡ್ಬರ್ತಾನೆ. ಅವನಂದ ನೀವೇ ಹಾಕಿದ್ರು ಅವರೇ ಹಾಕಿದ್ರು? ಇಲ್ಲಪ್ಪ, ಅವರೇ ಸೈನ್ ಹಾಕಿದ್ದು. ಹೇಗೆ ಹಾಕಿದ್ರು? ಅದು ನಿಮ್ಗೆ ಯಾಕೆ? ನಿಮ್ ಕೆಲಸ ಆಯ್ತೋ ಇಲ್ಲೋ? ಅತಿ ಸಮೀಪದವರಾದರೆ ಅವರಿಗೆ ಇವನ ಮೇಲೆ ವಿಶ್ವಾಸ ಇದೆ. ದೇವರಿಗೆ ಸಮೀಪದ ಆದವರು ಈ ರೀತಿಯಿಂದಲ್ಲ, ಅವನ ಧ್ಯಾನ, ಅವನ ಬಗ್ಗೆ ಜ್ಞಾನ, ವಿಷಯದಲ್ಲಿ ವೈರಾಗ್ಯ. ದೇವರು ಅಂಬರೀಷನ ಸಂದರ್ಭದಲ್ಲಿ ಈ ಮಾತನ್ನ ಆಡಿದ. ದುರ್ವಾಸರು ಓಡಿ 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 ಬಂದರು. ವಿಷ್ಣು ಚಕ್ರ ಅಟ್ಟಿಸಿಕೊಂಡು ಬಂತು. ಬ್ರಹ್ಮದೇವರು ಆಗೋದಿಲ್ಲ ಅಂದ್ರು, ರುದ್ರದೇವರು ಆಗೋದಿಲ್ಲ ಅಂದ್ರು. ಸ್ವಯಂ ದೇವರ ಮನೆಗೆ ಬಂದಾಗ ದೇವರದೇ ಚಕ್ರ. ಸ್ವಾಮಿ ದಯಮಾಡಿ ಆ ಚಕ್ರ ಕೇಳು, ನನ್ನನ್ನೇನು ಮಾಡಬೇಡ ಅಂತ. ದೇವರಂದ, ಚಕ್ರ ನಂದಾದ್ರೂ ಅಂಬರೀಷನ್ ಲೀಸ್ ಕೊಟ್ಟೇನೆ, ಅಲ್ಲೇ ಹೋಗುವಂತ. ಅಹಂ ಭಕ್ತ ಪರಾಧೀನ ಅಸ್ವತಂತ್ರ ಇವತ್ತೀಜ. ನಾನು ಭಕ್ತರ ಅಧೀನ. ಯಾಕೆ? ಏನು ಅವ್ರ ಮರ್ಜಿ ಏನು ನಿನಗೆ? ಸರ್ವತಂತ್ರ ಸ್ವತಂತ್ರ. ದೇವರು ಹೇಳೋದು, ಏದಾರ ಗಾರ ಪತ್ಯಾದಿ, ಹೆಂಡತಿ, ಮಕ್ಕಳು, ಮನೆ, ಮಠ ಎಲ್ಲವನ್ನೂ ಬಿಟ್ಟು ಪ್ರಿಯಾರಿಟಿ ನನಗೆ ಕೊಟ್ಟಾಗ, ಅವರಿಗೆ ಆಪತ್ತು ಬಂದಾಗ ಅವರನ್ನ ರಕ್ಷಣೆ ಮಾಡಲಿಲ್ಲ ಅಂದ್ರೆ ನನ್ನನ್ನು ದೇವ ಅಂತ ಯಾರಂತಾರೆ? ದೆವ್ವ ಅಂತಾರೆ. ಅವನ ರಕ್ಷಣೆ ಜವಾಬ್ದಾರಿ ನಂದು. ದೊಡ್ಡದಾಗಿ ನಾನು ಹೇಳಿದ್ದೇನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಶ್ರೀನಿವಾಸ ಕಲ್ಯಾಣದಲ್ಲಿ ಬ್ರಹ್ಮದೇವರ ತಲೆಗೆ ಆ ಏಟು ಬೀಳೋ ಸಂದರ್ಭದಲ್ಲಿ ದೇವರು ಅದೇ ಅಂತಾರೆ, ನಾನು ಪ್ರತಿಜ್ಞೆಯನ್ನ ಮಾಡಿದ ಮೇಲೆ ಈಡೇರಿಸಿದ್ದಕ್ಕೆ ಒಂದು ಎಕ್ಸಾಂಪಲ್ ಬೇಕಲ್ಲ. ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವ ಇಂದಿರಾ ರಮಣಗೆ ಅರ್ಪಿತವೆನನು. ಒಂದೇ ಮನದಿ ಶ್ರೀ ಮುಕುಂದಾರ್ಪಣವೆನನು. ಎಂದೆಂದು ವಾಸಿಪನ ಮಂದಿರದೊಳಗೆ. ಹೂವ ತರುವರ ಮನೆಗೆ ಹುಲ್ಲ ತರುವ ಆವಲ ಕುಮೀರಮಣ. ಇವಾಗಿಲ್ಲ ಗರ್ವ. ಪಾಂಡವರ ಮನೆಯೊಳಗೆ ಕುದುರೆಗಳ ತಾಂತೊಳೆದು ಪುಂಡರೀಕಾಕ್ಷ ಹುಲ್ಲನು ತಿನಿಸಿ. ಅಂಡಜಾವಾನ ಪುರಂದರ ವಿಠಲನು ತೊಂಡರಿಗೆ ತೊಂಡನಾಗಿ ಸಂಚರಿಸುತ್ತಿಹನು. ಹೂವ ತರುವರ ಮನೆಗೆ ಹುಲ್ಲ ತರುವ. ದೇವರು ಹೇಳ್ತಾರೆ, ನನಗೆ ಭಕ್ತರೇ ಸರ್ವಸ್ವ. ಅವ್ರು ಏನು ಹೇಳ್ತಾರೆ ಅದನ್ನು ನಾನು ಕೇಳ್ತೇನೆ. ಅವ್ರು ಏನು ಹೇಳಿದ್ರು ಕೇಳ್ತೇನೆ. ರಾಮಾಯಣದಲ್ಲಿ ಕೇಳ್ತೇನೆ, ವಿಭೀಷಣ ಯುದ್ಧದ ಮುಂಚೆ ಈ ಕಡೆ ಬಂದ. ಏನು ಗತಿ? ಎಲೆಕ್ಷನ್ನಲ್ಲೇ ಈಗ ನೋಡ್ತಾ ಇರ್ತೇವೆ ಯೂಟ್ಯೂಬಲ್ಲಿ, ಅವರು ಬಿಜೆಪಿಯನ್ನು ಬಿಟ್ಟು ಆ ಕಡೆ ಹೋಗ್ತಾರೆ. ಬಿಸಿ ತುಪ್ಪ ನುಂಗಕ್ಕಾಗತ್ತೋ ಮೋದಿ ಅವರಿಗೆ ಅರಗತ್ತೋ ಇಲ್ಲೋ 108 ನೋಡ್ತೀವಿ. ವ್ಯಕ್ತಿ ಹೆಸರು ಬೇಡ, ಮತ್ತಿನ ಅದೊಂದು ದೊಡ್ಡ ಸಮಸ್ಯೆ ಆಗುತ್ತೆ. ಮೋದಿಯವರು ಅಂತ ಅಷ್ಟನ್ನು ಮಾತ್ರ ಹೇಳ್ತಾ ಇದ್ರು. ನಾನಾ ಸಮಸ್ಯೆಗಳು. ಒಬ್ಬ ವ್ಯಕ್ತಿ ಎಲ್ಲ ಗೆಲ್ಲೋದು ಮೋದಿ ವರ್ಚಸ್ಸಿನಿಂದ, ಅವರು ಮಾಡ್ತಾ ಇರೋದು ಅಂತ ಯಾರಿಗೆ ವಿಶ್ವಾಸ ಇದೆ ಅವರಿಂದ. ಒಬ್ಬ ವ್ಯಕ್ತಿ ಚುನಾವಣೆಯ ಸಮಯದಲ್ಲಿ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹಾರ್ತಾರೆ ಅಂದ್ರೆ ಆ ಪಕ್ಷಕ್ಕೆ ಸಮಸ್ಯೆನೆ. ರಾಮನ ಸಾಕ್ಷಾತ್ ತಮ್ಮ ವಿಭೀಷಣ ಏನಾದರೂ ರಾಮನ ಪಕ್ಷಕ್ಕೆ ಬಂದು ಇಲ್ಲಿ ಸೈನ್ಯದ ಸೀಕ್ರೆಸಿಯನ್ನೆಲ್ಲ ಅಲ್ಲಿ ಹೇಳಿದ್ರೆ ಯಾರೂ ಒಪ್ಪಲಿಲ್ಲ. ಸ್ವಾಮಿ ದಯಮಾಡಿ ಬೇಡ, ಇವರೆಲ್ಲ ರಾಕ್ಷಸರು, ಮೋಸಗಾರರು, ನಮ್ದೆಲ್ಲ ಸೀಕ್ರೆಸಿ ಹೇಳಿಬಿಡ್ತಾರೆ, ದಯಮಾಡಿ ಬೇಡ. ಸುಗ್ರೀವ, ವಾಲಿ ಯಾರೂ ಒಪ್ಪಲಿಲ್ಲ. ಶ್ರೀರಾಮಚಂದ್ರ ಹನುಮಪ್ಪ ನೋಡಿದ. ಹನುಮಪ್ಪ ನೀ ಏನಂತೆ? ಇಟ್ಕೋ ಸ್ವಾಮಿ. ಯಾಕೆ? ನಿನ್ನ ಸೀಕ್ರೆಸಿ ನನಗೇ ಗೊತ್ತಾಗಿಲ್ಲ, ಇನ್ನು ಅವನಿಗೇನು ಗೊತ್ತಾಗಿಲ್ಲ. ಲಕ್ಷ್ಮೀದೇವಿಗೆ ಗೊತ್ತಾಗಿಲ್ಲ. ಏನು ಸೀಕ್ರೆಸಿ ದೇವ್ರದ್ದು ಏನ್ ತಿಳ್ಕೊತಿ ಮಗನೇ? ಲಕ್ಷ್ಮೀದೇವಿ ಅಂತ ಅಲ್ಲೋ 24 ಗಂಟೆ ನನ್ನ ಗಂಡನ ಜೊತೆ ಇದ್ದು ನನಗೆ ಗೊತ್ತಾಗಿದ್ದೇನು ಅಂದ್ರೆ ನನ್ನ ಗಂಡನ ಬಗ್ಗೆ ಏನು ತಿಳಿದಿಲ್ಲ ಅನ್ನೋ ಮೊನ್ನೆ ತಿಳಿಯೋದು ನಿನ್ನಾಟ. ಒಳೆಯುವ ನೀರುಳು ಗೆಲುವ ಮೋರೆಯ ನೆಲವ ನೋಡುವ ಸುಳಿವ ಕಂಬಲಿ ಇಳೆಯ ನಡೆಯುವ ಬಳಿರ ಭಾರ್ಗವಗಳನ ಛೇದಿಸಿ ಕೊಳಲ ಧ್ವನಿಗೆ ನಡಿನ ಮುಖಿಯನ ನಾಚಿಸುವ ಬಲು ಹಯದಳದ ಹವಣೆಗಾರನ
ಸಂಗನೆ ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ ಆರುಬಲ್ಲರು ನಿಮ್ಮ ಶ್ರೀಲಕುಮಿ ಮನಸ್ಸಿಗೆ ತೋರದಿಹ ಪರಮಮ್ಮ ಉಳಿದವರು ಬಲ್ಲರೆ ನಿರಜಾಸನವಮ್ಮ ಇದು ನಿನ್ನ ಮರಮ ನೀರೊಳಗೆ ಮನೆ ಭಾರ ಬೆನ್ನಲಿ ಕೋರೆದಾಡಯ ನಾರಸಿಂಹನ ಧರಯ ಬೇಡಿದ ಧಿರ ಪುರುಷನೆ ವಾರಿ ಬಂಧನ ಮರಜನಕನೆ ನರಿಯರ ವ್ರತ ಬಳಿದು ಕುದುರೆಯ ನೇರಿ ಮೆರೆದ ಸುಂದರಂಗನೆ ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ. ದೇವರು ಹನುಮಂತ ದೇವರಂತಾದ್ರೆ ಲಕ್ಷ್ಮೀದೇವಿಗೆ ದೇವರನ್ನ ಚರ್ಚೆ ಮಾಡ್ಲಿಕ್ಕಾಗಿಲ್ಲ. ಅವನು ಮನಸ್ಸು ಮಾಡಿದರೆ ಈ ರಾವಣ ಸಾಯೋದು ಇಷ್ಟು ಬೇಕಾ, ನಾವೆಲ್ಲ ಸೇತುವೆ ಕಟ್ಟಿ ನಾವು ಹೋಗಿ ಸಂಕಲ್ಪದಿಂದಲೇ ಎಲ್ಲವನ್ನ ಮಾಡ್ತಾನೆ. ಸೃಷ್ಟಿ ಸ್ಥಿತಿ ಲಯಗಳನ್ನ ರಾವಣ ಸರ್ವನಾಶ, ರಾವಣ ಈ ಜಗತ್ತೇ ಸರ್ವನಾಶ ಆಗಲಿ ಅಂತ ಅಂದುಕೊಂಡ ಅಂದ್ರೆ ಆಗತ್ತೆ. ಏನೋ ಮುಂದೆ ಬರೋ ಮಂದಿಗೆ ಒಂದಿಷ್ಟು ದಿನ ರಾಮಾಯಣ ಹೇಳಿ ಅಂತ ಇಷ್ಟೆಲ್ಲ ಅವನು ಮಾಡಿರೋದು. ಇಲ್ಲಾಂದ್ರೆ ಏನೇನೇನೇ ರಾವಣ ಬಂದ ಹೋದ ಇಷ್ಟೇ ರಾಮಾಯಣ ಕೃಷ್ಣಾರ್ಪಣ ಅಂತ ಆಗಿರೋದು. ಇದರ ಹಿಂದಿನ ಪದ್ಯವೇ ಅದು ಆಚಾರ್ಯ ಅಂತ ಸೃಷ್ಟಿ ಸಂಹಾರ ಲೀಲಾ ವಿಲಾಸಾತತಂ ಪುಷ್ಟಜಾತ್ ಪುಣ್ಯ ಸದ್ವಿಗ್ರಹೋಲ್ಲಾಸಿನಂ ದುಷ್ಟ ನಿಚ್ಚೇಚ ಸಂಹಾರಕರ ಮೋದ್ಯತಂ ಹೃಷ್ಟಪೋಷ್ಟಾನೋ ಶಿಷ್ಟ ಪ್ರಜಾ ಸಂಶ್ರಯಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡ ಮಂಡಲಂ ಪ್ರೀಣಯಾಮೋ ವಾಸುದೇವಂ. ಸೃಷ್ಟಿ ಸಂಹಾರ ಲೀಲಾ ವಿಲಾಸಾತತಂ ಜಗದ ಹುಟ್ಟು ಸಾವು ಎಲ್ಲ ಇವನಿಗೊಂದು ಆಟವು. ಈ ರಾವಣ ಏನು ದೊಡ್ಡದು, ಹಾಗಾಗಿ ವಿಭೀಷಣನ್ನ ನೀನು ಇಟ್ಕೋ. ಹನುಮಪ್ಪ ನೀ ಹೇಳದೆ ಅಂದ್ರೆ ಇಟ್ಕೋತೀನಿ, ನೀ ಬೇಡ ಅಂದ್ರೆ ಬಿಡ್ತೇನೆ. ಇಲ್ಲ ನೀ ಇಟ್ಕೋ, ಅವನಿಂದ ನಿನಗೇನು ಉಪದ್ರವ ಆಗೋದೂ ಇಲ್ಲ, ಅವನು ಉಪದ್ರವ ಕೊಡೋನು ಅಲ್ಲ, ಅವನು ಉಪದ್ರವ ಕೊಡೋ ಥರ ಮನಪ್ರೇರಣೆ ಮಾಡೋನು ನೀನೆ. ನಿನ್ನ ಹತ್ರ ಇದ್ದ ತಣ್ಣ ಕೂಡಿಸ್ಬಿಟ್ಟೆ ಅಂದ್ರೆ ಅವನು ದೇವ್ರ ಮನೆ ಬಿಟ್ಟು ಬರೋದೇ ಇಲ್ಲ. ನೀ ಬೇಕಾದ ಮಾಡಬಲ್ಲೆ ನೀನು. ಹಾಗಾಗಿ ಹಿರಿಯ ಮಂದಿ ದೇವರಲ್ಲಿ ಬೇಡಿದಾಗ, ಯಾಕೆಂದ್ರೆ ಆ ಹಿರಿಯ ಮಂದಿಯ ಮರ್ಜಿ ದೇವರಿಗಿಲ್ಲ, ಅವನ ಮೇಲೆ ಪ್ರೀತಿ. ನನಗಾಗಿ ಇವನು ಜೀವನದಲ್ಲಿ ಸರ್ವಸ್ವವನ್ನು ಪರಿತ್ಯಾಗ ಮಾಡಿ ನಾನೇ ಸರ್ವಸ್ವ ಅಂತ ನಂಬಿದವನಿಗೆ ನಾನು ಅನುಗ್ರಹವನ್ನು ಮಾಡ್ತೇನೆ ಅಂತ ಕಂಕಣಬದ್ಧನಾಗಿ ದೇವರು ನಿಂತ್ಯಾನು. ದೇವರ ಡ್ಯೂಟಿ ಏನು ಅಂದ್ರೆ ನನ್ನನ್ನು ನಂಬಿದವರನ್ನ ರಕ್ಷಣೆ ಮಾಡೋದೇ ನನ್ನ ಡ್ಯೂಟಿ ಅಂತ ಅವನು. ನಿನಗೇನು ಸಮಸ್ಯೆ ಬರುತ್ತೆ ನೀ ಕೇಳಲೇಬೇಡ, ನಿನಗೇನು ಸಮಸ್ಯೆ ಬರುತ್ತೆ ಅನ್ನೋದು ನಾನು ನೋಡ್ತೇನೆ. ಅಲ್ಲ, ಸಮಸ್ಯೆ ಕೊಡದೇನೆ ರಕ್ಷಣೆ ಮಾಡುವುದಲ್ಲ, ಸಮಸ್ಯೆ ಕೊಡದೇ ಇದ್ರೆ ರಕ್ಷಣೆ ಮಾಡದ ಅನ್ನೋ ಕೀರ್ತಿ ನಂಗೆಲ್ಲ ಬರ್ತಾವಪ್ಪ, ಅದಕ್ಕೆ ಸಮಸ್ಯೆ ಕೊಟ್ಟೇ ಕೀರ್ತಿ ಮಾಡೋದು ಅಂತಾರೆ ದೇವರು. ಎಂತಹ ಸಮಸ್ಯೆ ಬಂದರೂ ವಿಚಲಿತನಾಗದೆ ನೀನು ನನ್ನನ್ನು ನಂಬು, ಬೇಕಾದ್ ಬರಲಿ. ಅದಕ್ಕೆ ಪ್ರಹ್ಲಾದರಾಜರು, ಧ್ರುವ ವಯಸ್ಸಲ್ಲಿ ಚಿಕ್ಕವರು, ಮೆಚುರಿಟಿಯಲ್ಲಿ ತುಂಬಾ ದೊಡ್ಡವರು, ಉನ್ನತ ಪ್ರಾರ್ಥಿತ, ದೇವರನ್ನ ಪ್ರಾರ್ಥನೆ ಮಾಡಿದ್ರು. ರಾಜರಾಜರು ಪ್ರಾರ್ಥನೆ ಮಾಡಿದ್ರು, ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುತ್ತ ಸಂಜೆ. ಅದು ಏನು ಕಂಡ ಮೇಲೆ ಅಥವಾ ದೇವರು ಬೇಕು ಅಂತ ದೇವರಿಗಾಗಿ ಭಜನೆ ಮಾಡಿದ್ರು. ಪ್ರಹ್ಲಾದರಾಜರು ಅದು ಮಾಡೇ ಇಲ್ಲ. ಅದಕ್ಕೆ ಸತ್ಯಧರ್ಮರು ಸತ್ಯಂ ವಿಧಾತಂ ನಿಜ ವೃತ್ತಿ ಭಾಷಿತಂ ಅನ್ನೋ ಕಡೆ ಈ ಮಾತನ್ನು ಅಂತಾರೆ. ನರಸಿಂಹದೇವರು ಬಂದದ್ದು ಯಾಕೆ ಅಂದ್ರೆ, ಇನ್ನು ಇವನು ಕರೆಯೋದೇ ಇಲ್ಲ, ನಾವು ಹೋಗದೇ ಇದ್ರೆ ಗೋವಿಂದ ಅದಕ್ಕೆ ಬಂದಂತ. ಇವನು ಕರೆಯೋವರೆಗೂ ನಾ ಕಾಯೋದೇ ಬೇಡ ಅಂತ ಹೇಳಿ ನಿಜ ವೃತ್ತೇನ ಅಭಾಷಿತಂ. ಪ್ರಹ್ಲಾದರಾಜರು ಮಾತೇ ಆಡದೇ ಇದ್ದದ್ದಕ್ಕೆ ದೇವರು ಬಂದಿದ್ದಂತ. ಅಂದ್ರೆ ಅವ್ರಿಗೇನು ಆ ಕನ್ವಿಕ್ಷನ್ ಇದೆ, ನನ್ನಪ್ಪ ನನ್ನನ್ನು ರಕ್ಷಣೆ ಮಾಡೇ ಮಾಡ್ತಾನೆ ಅಂತ, ಅದಕ್ಕೆ ನಾನು ದ್ರೋಹ ಮಾಡಬಾರದು ಅಂತ ದೇವರು ಓಡಿ ಬಂದಂತ. ಕಡುಬಾಧೆ ಬಡಿಸಿ ನಿನ್ನೊಡೆಯ ನೆಲ್ಲಿಹನೆಂದು ನುಡಿಯೇ ಎಂದು ನುಡಿಯೇ ಕಂಭವ ತೋರಿ ಜಡಿಯೇ ಸಿಡಿಲಿನಂದದಿ ಗುಡುಗುಡಿಸಿ ಕಂಗಡಿಗಳು ಗುಡುತ ಕೆಡಹಿ ಅಸುರನ ಪಡೆದ ವರವನು ಒಡನೆ ಭಂಗಿಸಿ ದೃಢಭಕುತ ನಂಗಡನೆ ಮುಳುಹಿದೆ ವರದ ಕಂಚಿ ವರದ ವರದಾನಿ ಪೊರೆ ಎಂದು ಮೊರೆಯಿಡಲಾಕ್ಷಣ ಬಂದು ನೆರವಿ ಅಭೀಷ್ಟವಗರವಿ ನಿರುತ ನಿನ್ನಯ ಚರಣ ಶರಣರ ಪೊರೆವ ಕಾರ್ಯ ಧುರಂದರ ವರದ
ಸಾಧ್ಯವಾ? ಇವತ್ತು ಸಾಧ್ಯ ಇದೆ. ದೇವರಲ್ಲಿ ಆ ಚಿನ್ನ ಭಕ್ತಿಯನ್ನು ಮಾಡಬೇಕು. ನಿಮ್ಮ ಈ ಕಾಲ ಈಗೇನು ನಾವಿದ್ದೇವೆ ನಿಜವಾಗ್ಲೂ ಭಾಗ್ಯವಂತರು. ಇದನ್ನು ನೋಡಬಹುದು. 1991-92 ಇಸ್ವಿಯ ಯಾರ್ಯಾರಿದ್ರೋ ಆಗ ಕರಸೇವೆ ಅದಾದದ್ದು, ಟಿವಿಯಲ್ಲಿ ಇಷ್ಟು ಪ್ರಚಾರ ಇರಲಿಲ್ಲ, ಯೂಟ್ಯೂಬ್ ಅದೆಲ್ಲ ಆಗಿದ್ರೆ ಇನ್ನೂ ತುಂಬ ದುರ್ಘಟನೆಗಳ ಚಿತ್ರಣ ಜೋರಿರೋದೋ ಏನೋ. ಸಾವಿರಾರು ಮಂದಿ ಕರಸೇವಕರು ಸತ್ತೋದರು. ಆದರೆ ಆ ವಿಶ್ವೇಶ ತೀರ್ಥರಿಗೆ ದೇವರು ಅಲ್ಲಿ ಬರಬೇಕು ರಾಮಚಂದ್ರ ಅಂಥೇಳಿ ಉಡುಪಿಯಿಂದ ಅಲ್ಲಿಗೆ ಹೋದರು. ಮುಂದೆ ನಿಂತು ಅಲ್ಲಿ ತಾವೇ ಆ ರಾಮನನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಒಂದು ಪ್ರತಿಮೆಯನ್ನ ಇಟ್ಟು ರಾಮ ಬಂದೇ ಬರ್ತಾನೆ ಅನ್ನುವ ನಂಬಿಕೆ. ಪ್ರಾಣ ಹೋಗಿ ಬಹಳ ಮಂದಿ ಅಂದರು. ಅಷ್ಟು ನೂಕುನುಗ್ಗಲಲ್ಲಿ ಇಷ್ಟು ಸೆಕ್ಯೂರಿಟಿ, CC ಕ್ಯಾಮ್ರಾ ಯಾವುದು ಇರಲಿಲ್ಲ. ಎನಿಥಿಂಗ್ ವಾಸ್ ಪಾಸಿಬಲ್. ಬೇಜಾರ್ ಸ್ವಾಮಿಗಳ ಪರ್ಸನಾಲಿಟಿನ ಎತ್ತಿ ಅಲ್ಲೋಕಿತ್ತು ಹೋಗಿದ್ರೆ ಸಣ್ಣಗಿದ್ರು. ಆದರೆ ಅವರಿಗೆ ದೇವರು ರಕ್ಷಣೆ ಮಾಡ್ತಾನೆ, ನಾನೇನು ಅನ್ಯಾಯ ಮಾಡ್ತಾ ಇಲ್ಲ, ರಾಮ ಹುಟ್ಟಿದ ಜಾಗದಲ್ಲಿ ರಾಮನ ದೇವಸ್ಥಾನವನ್ನು ನಾನು ಕೇಳ್ತಾ ಇದ್ದೇನೆ, ದೇವರು ಅದನ್ನು ಕೊಡ್ತಾನೆ ಅನ್ನುವ ನಂಬಿಕೆ. ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧಕಂ. ಅವತ್ತವರು ಅದನ್ನು ಪ್ರಾಮಾಣಿಕವಾಗಿ ಮಾಡಿದ್ದಕ್ಕೆ ಅಷ್ಟು ವರ್ಷ ಅದಾದ ಮೇಲೆ ಗೇಟನ್ನು ತೆಗಿಬೇಕು ಅಂತ ಉಡುಪಿಯಲ್ಲಿ ಗಲಾಟೆ ಮಾಡಿದ್ರು ಎಲ್ಲರೂ ಸೇರಿ. ರಾಮನ ಮಂದಿರವನ್ನು ತೆಗೆಯಲೇಬೇಕು, ನಾವು ದರ್ಶನ ಮಾಡ್ತೀವಿ. ಸರಿ, ಅವತ್ತಿನ ಕಾಲದಲ್ಲಿ ಇಲ್ಲ, ಅವರೆಲ್ಲೋ ಗಲಾಟೆ ಮಾಡ್ತೀರಂತೆ. ಅದು ಅಲ್ಲಿಗೆ ಹೋಯ್ತು ದಿಲ್ಲಿಯಲ್ಲಿ ಆ ಸರ್ಕಾರಕ್ಕೆ. ಇಲ್ಲ, ನಾವು ತೆಗಿತೀವಿ, ನೀವು ಉಪವಾಸ ಸತ್ಯಾಗ್ರಹವನ್ನು ಬಿಡ್ರಿ. ಇಷ್ಟೆಲ್ಲ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ದನ್ನ ಪುಣ್ಯಾತ್ಮರು ಇರಬೇಕಾಗಿತ್ತು. ಅವರಲ್ಲಿ ಇದ್ದು ವಿಶೇಷವಾಗಿ ವಿಶ್ವಪ್ರಸನ್ನ ತೀರ್ಥರಲ್ಲಿ ಸನ್ನಿಹಿತರಾಗಿ ನೋಡ್ತಿರ್ತಾರೆ. ಆದರೆ ದೇವರು ಉನ್ನತ ಪ್ರಾರ್ಥಿತ, ಅವರು ಬೇಡಿದ್ದರಿಂದ ಅವರ ಕಾಲದಲ್ಲೇ ವಿಶೇಷವಾಗಿ ನಿಮ್ಮೆಲ್ಲರ ಕಾಲದಲ್ಲಿ ಇನ್ನೆಷ್ಟು ವರ್ಷ ಆಗುತ್ತೋ ಏನೋ ಅಂದುಕೊಂಡಿದ್ರೆ ಹಿರಿಯರೆಲ್ಲರೂ, ಅದಕ್ಕೆ ಇವರು ಮಾತ್ರ, ಇವರು ಹಿಂದಿನಿಂದ 500 ವರ್ಷದ ಇತಿಹಾಸ ಇದೆ. ಅಲ್ಲಿ ಒಂದು ರಾಮನ ದೇವಸ್ಥಾನ ಆಗಬೇಕು, ಆಗತ್ತೆ ಅನ್ನೋ ನಂಬಿಕೆ. ಅದೆಲ್ಲ ಗೋಪಾಲ್ಜಿ ಅವರೆಲ್ಲ ಇದ್ದಾರೆ. ಅವರ ಮಾತುಗಳನ್ನು ಕೇಳಬೇಕು. ಅವರು ನಿರುತ್ಸಾಹವೇ ಇಲ್ಲ, ಅಂದ್ರೆ ನೆಗೆಟಿವ್ ಥಾಟ್ಸ್ ಇಲ್ಲೇ ಇಲ್ಲ. ಅವರಂತಾರೆ ಗೊತ್ತಾಗ ಅವ್ರು 500 ವರ್ಷದಿಂದ ಅವರನ್ನ ಮಾಡಿಕೊಂಡು ಬಂದಿದ್ದಾರೆ. ಅವ್ರದ್ದೇನಂದ್ರೆ ಹಗಲು ರಾತ್ರಿ ಅಲ್ಲೇ ಅಂತ. ಒಂದು 89 ವರ್ಷದ ಒಬ್ಬ ವ್ಯಕ್ತಿ ಇದ್ದಾರೆ. ಆ ಮನುಷ್ಯನಿಗೆ ಅಲ್ಲಿರುವ ಕಂಬಗಳೆಷ್ಟು, ಎಷ್ಟು ಅಗಲ ಏನು, ಅದರ ಹೈಟ್ ಏನು, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದಾಗ ಮಾಡ್ತಾ ಇರ್ತಾರೆ. ಏನೇನು ಏನು ಅಂತ. ಉಸಿರು ರಾಮ, ಉಸಿರು ರಾಮ ಮಂದಿರ. ನಾವೇನೂ ಅಲ್ಲೇ ಅಲ್ಲ. ಅವ್ರಿಗೆ ಬೇರೆ ರೇಟು ಜೈಲಿಗೆ ಹೋಗ್ಲಿಕ್ಕೆ ನಾವು ತಯಾರಿದ್ದೀವಿ, ಸಾಯ್ಲಿಕ್ಕೆ ತಯಾರಿದ್ದೀವಿ. ರಾಮನ ಸ್ಥಳದಲ್ಲಿ ರಾಮ ಬಂದು ನಿಲ್ಲಬೇಕು, ಅದು ನಮ್ಮ ಗುರಿ. ಅದಕ್ಕಾಗಿ ನಾವು ಏನು ಬೇಕಾದ್ರೆ ಮಾಡಲಿಕ್ಕೆ ತಯಾರು. ಅವರೆಲ್ಲ ಇನ್ವೈಟ್ ಮಾಡಲಿಕ್ಕೆ ಬಂದಿದ್ದು. ಮೈಸೂರಿನಲ್ಲಿ ಬೇಜಾರು ಸ್ವಾಮಿಗಳು ಚಾತುರ್ಮಾಸ್ಯ ಕೂತಾಗ ಇನ್ವೈಟ್ ಮಾಡಲಿಕ್ಕೆ ಬಂದಾಗ ಅದರ ಬಗ್ಗೆ ಒಂದು ಅರ್ಧ ಗಂಟೆ ಮಾತಾಡಿದ್ರು. ಪ್ರಾಯಃ ಅದು ಯೂಟ್ಯೂಬಲ್ಲಿ ಇರ್ಬೋದು. ಬೇಜಾರು ಸ್ವಾಮಿಗಳ ಇದು ಸುದೈವದಿಂದ ಅವತ್ತು ನಾನು ಅಲ್ಲಿ ಹೋಗಿದ್ದೆ, ನನ್ನ ಉಪನ್ಯಾಸ ಇತ್ತು ಅಂತ. ಅವತ್ತು ಅವ್ರ ಉಪನ್ಯಾಸ ಕೇಳಿ ಅದೇ ಕೃಷ್ಣಾರ್ಪಣೆ ಅಂತ ಹೇಳಿ ಆಯಿತು. ಅಷ್ಟು ಸುಂದರವಾಗಿ ಅವರು ನಿರೂಪಣೆ ಮಾಡಿದ್ರು. ಈ ಎಲ್ಲರ ಪ್ರಯತ್ನ ವಿಶೇಷವಾಗಿ ಕೃಷ್ಣನನ್ನ ಪೂಜೆ ಮಾಡಿ 5 ಪರ್ಯಾಯ ಪೂಜೆಯನ್ನ ಮಾಡಿದ ವಿಶ್ವೇಶ ತೀರ್ಥರು ಕರೆದಾಗ ರಾಮ ಬಂದು ನಿಂತು ನಾವು ನೀವೆಲ್ಲರೂ ನೋಡುವಂತೆ 48 ದಿವಸ ಅಲ್ಲೇ ಇದ್ದು ಅವರಿಂದ ಆ ಸೇವೆಯನ್ನ ತೆಗೆದುಕೊಂಡ. ಅಂದರೆ ಉನ್ನತ ಪ್ರಾರ್ಥಿತ, ಸ್ಟಿಲ್ ನಂಬಿಕೆ ಅನ್ನೋದಿದ್ದರೆ ದೇವರು ಮಾಡ್ತಾನೆ. ಆಗತ್ತೋ ಹೋಗತ್ತೋ ಒಂದು ದೃಷ್ಟಾಂತವನ್ನು ಕೊಡೋದು ರಾಮಾಯಣದ ಬೇಜಾರು. ಹಾಗೇ ಆಗತ್ತೆ ಅಂತ ಇಟ್ಕೋ, ಆಗತ್ತೋ ಇಲ್ವೋ, ಆಗತ್ತೋ ಇಲ್ವೋ, ಆಗತ್ತೋ ಇಲ್ವೋ, ದೇವರು ಅನ್ಕೋತಾನಂತೆ ಮಾಡೋದೋ ಬೇಡವೋ, ಮಾಡೋದೋ ಬೇಡವೋ. ಒಂದು ಒಳ್ಳೆ ಎಕ್ಸಾಂಪಲ್ ಕೊಡೋದು ರಾಮಾಯಣದ್ದೇ. ವಾಲಿಯನ್ನು ವಧೆ ಮಾಡುವಂತ ಸುಗ್ರೀವ ಕೇಳಿದ. ಆಯಿತು, ನಾಳೆ ದಿನ ನೀನು ವಾಲಿಯನ್ನು ಆಹ್ವಾನ ಮಾಡು, ಪಂಥಾಹ್ವಾನ ಮಾಡು, ಯುದ್ಧ ಮಾಡು, ನಾನು ಸಂಹಾರ ಮಾಡ್ತೇನೆ. ಕಾಲದ ಏನು ಇಷ್ಟು ಧೈರ್ಯ ಬಂದಿದೆ, ಮಾರೋ ವಾಲಿ ಅಂದ. ವಾಲಿ ಅಂದ್ರೆ ಮೈಲಿ ದೂರ ಹೋಗ್ತಾ ಇದ್ದ. ಸರಿ, ಯುದ್ಧಕ್ಕೆ ಬಂದ, ಚೆಚ್ಚಿಟ್ಬಿಟ್ಟ ವಾಲಿ. ಇವನು ಆ ಕಡೆ ನೋಡ್ತಾನೆ, ಈ ಕಡೆ ನೋಡ್ತಾನೆ. ರಾಮ ಇಲ್ಲ, ಕೃಷ್ಣ ಇಲ್ಲ, ಗೋವಿಂದ. ಇವರು ಅವರು ಏನು ಮ್ಯಾಚ್ ಫಿಕ್ಸಿಂಗೋ ಏನೋ ಅನ್ಕೊಂಡ್ಬಿಟ್ಟ. ಕಡೆಗಂತೂ ಓಡಿ ಬಂದ, ರಾಮನ ಹತ್ರ ಓಡಿ ಬಂದು, ರಾಮ
ಏನು ಅನ್ಯಾಯ, ನಿನ್ನ ಮಾತು ನಂಬ್ಕೊಂಡು ಹೀಗೆ ಮಾಡೋದು. ಶ್ರೀರಾಮಚಂದ್ರ ಅಂದಂತ, ನೀವಿಬ್ರು ಒಂದೇ ಥರ ಇದ್ದೀರಿ, ಯಾರು ವಾಲಿ ಯಾರು ಸುಗ್ರೀವ ಅಂತ ಗೊತ್ತಾಗಲಿಲ್ಲಪ್ಪ, ಕನ್ಫ್ಯೂಸ್ ಆಗಿ ನಿನಗೆ ಬಾಣ ಬಿಟ್ಬಿಟ್ರೆ ಸೆಲ್ಫ್ ಗೋಲ್ ಆದಾಗ ಆಗತ್ತೆ, ದಯಮಾಡಿ ಬೇಡ. ಇದನ್ನ ರೀಸನ್ ಆಗಿ ಕೊಟ್ಟದ್ದು ವಾಲ್ಮೀಕಿ ರಾಮಾಯಣದಲ್ಲಿ. ಬೇಜಾರು ಸ್ವಾಮಿಗಳನ್ನೋರು ಯಾಕೆ ಅವಳಿ ಜವಳಿ ಮಕ್ಕಳಿದ್ದ ತಾಯಿಗೆ ಗೊತ್ತಾಗುತ್ತೆ ಇದು ಮೊದಲು, ಅದಾದಮೇಲೆ ಅವಳು ಗೊತ್ತಾಗುತ್ತೆ. ಮಕ್ಕ ಒಂದೇ ಥರ ಇದ್ರು, ತಾಯಿಗೆ ಗೊತ್ತಾಗುತ್ತೆ. ಜಗತ್ತನ್ನೇ ಹಡದ ದೇವರಿಗೆ ಇವನು ಯಾರು ಅವನು ಯಾರು ಅಂತ ಗೊತ್ತಾಗ್ಲಿಲ್ಲ. ಅದು ನಮ್ಮ ಪತಿ ಏನ್ರಿ, ನಾ ಮಾಡಿ ಸಂಧ್ಯಾವನೆ ಸ್ವಾಮಿ ನನ್ನ ಫಲ ಪಕ್ಕದ ಮನೆಯನ್ನು ಕೊಡ್ತಾ ಇದ್ದೀರಿ, ಅನ್ಯಾಯ ಅಂದ್ರೆ ನೀವಿಬ್ರು ಒಂದೇ ಥರ ಇದ್ದೀರಿ ಅಂದ್ರೆ ಮಾಡೋದೇ ಅಪರೂಪ. ನಾವು ಎಂತ ಸಮಸ್ಯೆ. ಅದಕ್ಕೆ ಬೇಜಾರು ಸ್ವಾಮಿಗಳನ್ನವರು ಯಾಕೆ ಹಾಗೆ ಮಾಡಿದ್ದು ಗೊತ್ತಾ? ರಾಮನ್ ಡೌಟ್ ಅಲ್ಲ, ಸುಗ್ರೀವನ್ ಡೌಟ್ ಇದ್ದದ್ರಿಂದ ಹೀಗೆ ಮಾಡೋದು. ನೀನು ರಾಮನಿಗೆ ನನ್ನನ್ನ ಕಾಪಾಡ್ಲಿಕ್ಕೆ ಆಗತ್ತೋ ಇಲ್ಲೋ ಡೌಟ್ ಪಟ್ಟೆಲ್ಲ, ಅದಕ್ಕೆ ಇವನು ಸುಗ್ರೀವನೋ ಹೌದೋ ಅಲ್ಲೋ ಅಂತ ನಾನು ಡೌಟ್ ಪಟ್ಟೆ. ಮಗನೇ, ದೇವರು ರಕ್ಷಣೆ ಮಾಡೇ ಮಾಡ್ತಾನೆ ಅಂತ ವಿಶ್ವಾಸ ಮಾಡು, ನಾಳೆ ನಾನು ಅದನ್ನ ಮಾಡ್ತೇನೆ. ಹಾಗಾದ್ರೆ ದೇವರಲ್ಲಿ ಗುರುಗಳಲ್ಲಿ ನೀನು ಇದು ಒಂದು ಸುಂದರವಾಗಿ ಅವರು ಲೌಕಿಕವಾಗಿ ಹೇಳಿದ್ದು. ಆಂತರ್ಯ ಏನು ಒಂದು ಬೇಕಲ್ಲ, ದೇವರಿಗೆ ಯಾಕೆ ಹೀಗಾಯಿತು? ಶ್ರೀಮದಾಚಾರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಯಾಕೆ ದೇವರು ಮೊದಲನೇ ದಿವಸ ಕೊಲ್ಲಲಿಲ್ಲ? ಬಂಧು ಬಳಗದಲ್ಲಿ ಅಥವಾ ಅಣ್ಣ ತಮ್ಮಂದಿರಲ್ಲಿ ತುಂಬಾ ಲಾಂಗ್ ಟರ್ಮ್ ದ್ವೇಷ ಇದ್ದಾಗ ಮೂರನೇ ಅವನು ಪ್ರವೇಶ ಮಾಡಿ ಒಬ್ಬನ ಕೃಷ್ಣಾರ್ಪಣ ಮಾಡ್ಲಿಕ್ಕೆ ಹೋಗಬಾರ್ದು. ಇಬ್ಬರೂ ಪಶ್ಚಾತ್ತಾಪ ಪಟ್ಟು ಈಗೋ ಇರುತ್ತೆ. ಅಣ್ಣಂಗೆ ನಮ್ಮ ತಮ್ಮನೇ ಕೇಳಿ ಬಿಡು, ಪಾಪ ಅತ್ತಿಗೆ ಅಂತಿರ್ತಾಳೆ, ಅಂದ್ರೆ ನಾವು ಸಾಕಿದ ಮಗು ಅವನು ಏನೋ ಅಂತ ನೀವು ಈಗ ಬಾಯಿ ಮುಚ್ಚು, ದೊಡ್ಡವ್ರನ್ನ ಈಗ ಅನ್ಕೊಂಡ್ಯ, ನಂಗೂ ಅವನು ಮಾತಾಡಿಸ್ಬೇಕು ಅಂತಿದೆ. ಅವನೇ ಒಂದ್ಸಲಿ ಅಣ್ಣ ಅನ್ಕೊಳ್ಳಿ, ಅವ್ರ ಮನೇಲೆ ಚಾತುರ್ಮಾಸ್ಯ ಕೊಡ್ತೀನಿ. ಈ ಪಾಪ ತಮ್ಮನ ಹೆಂಡತಿ ಅಂತ ಅಲ್ಲಿ ಅಷ್ಟೆಲ್ಲ ಮಾಡಿದ್ದಾರೆ, ನೀವು ನಿಮ್ಮ ಅಣ್ಣನ ಹೀಗೆ ಮಾಡ್ಬೋದ ಅಂತ. ನೋಡು, ನಂಗೆಲ್ಲ ಗೊತ್ತು, ಅದು ದೇವರೇ ಕೂಡಿಸ್ಬೇಕು. ಇಬ್ಬರಿಗೂ ಕೂಡಬೇಕು ಅಂತಿದ್ರು ಈಗೋಯಿಸಮ್ ಹರಟಾದಾಗ ಎಲ್ಲಾನ ಭೇಟಿಯಾಗಿ ಪರಸ್ಪರ ಆಲಿಂಗನ, ಅಣ್ಣ ನನ್ ತಪ್ಪಾಯ್ತು, ಮತ್ತೆ ಅದಕ್ಕೊಂದು ಜಗಳ ಆಗುತ್ತೆ, ನಂದೇ ತಪ್ಪು ಅಂತ. ದೇವರು ಮಾಡಿದ್ದು ಲೌಕಿಕವಾಗಿ ಒಂದು ಆಪರ್ಚುನಿಟಿ ಕೊಟ್ಟ. ತುಂಬಾ ದಿವಸ ದೂರ ಇದ್ದವರಿಗೆ ಒಂದು ವೇಳೆ ಭೇಟಿಯಾದಾಗ ತಾವು ಮಾಡಿದ ತಪ್ಪಿನ ಅರಿವಾಗಿ ಇಬ್ಬರು ಕೂಡುವ ಚಾನ್ಸಸ್ ಇದೆ. ಒಬ್ಬನ್ನ ಕೊಲ್ಲೋದು ಸರಿಯಲ್ಲ, ಒಂದು ಚಾನ್ಸ್ ಕೊಟ್ಟು ನೋಡಿ. ಇಫ್ ಇಟ್ ಈಸ್ ಇಂಪಾಸಿಬಲ್ ಫರ್ದರ್ ಏನೋ ಆಕ್ಷನ್ ತಗೋಣ ಅಂತ ಬಿಟ್ಟದ್ದು ಅಂತ ನಮಗೆ ಪಾಠ ಕೊಟ್ಟದ್ದು ಅಂತ ಶ್ರೀಮದಾಚಾರ್ಯರು ಹೇಳಿಕೊಡ್ತಾರೆ ಅಲ್ವಾ? ಇಲ್ಲಾಂದ್ರೆ ಇದೇನಾಗುತ್ತೆ, ಯಾರೋ ಅವ್ರಿಗೆ ಹೇಳಿ ಇವ್ರಿಗೆ ಹೇಳಿ ಪಂಚತಂತ್ರದ ಕತೆ, ಅವ್ರು ಇವ್ರ ಮೇಲೆ ಹಚ್ಚಿಟ್ಟು ಇವ್ರು ಅವ್ರ ಮೇಲೆ ಹಚ್ಚಿಟ್ಟು ಇವ್ರೇನಂದ್ರು ಅವ್ರೇನಂದ್ರು ಗೊತ್ತಾಗಿರೋದಿಲ್ಲ. ಇಬ್ರು ಭೇಟಿ ಆದ್ರೆ ನೀನ್ ಅಂದಿಲ್ವಾ, ನಾನು ಯಾಕೆ ನಿನ್ನ ಅಂತೀನೋ, ಮತ್ತೆ ಅವ್ರು ಹೇಳಿದ್ರು ನೋಡಿದ್ಯಾ ನೀ ಅಂದಿ, ನಂಗೆ ಹೇಳಿದ್ದಾರೆ, ನಾನು ಇಬ್ರು ಸೇರಿ ಅವ್ರನ್ನ ಹೊಡಿತಾರೆ. ಇದನ್ನ ದೇವರು ತೋರಿಸಿಕೊಡ್ತಾನೆ. ಹಾಗಾದರೆ ನಮ್ಮ ದೇವರನ್ನ ನಾವು ಹೇಗೆ ಉಪಾಸನೆ ಮಾಡ್ತೇವೆ ಹಾಗೆ ಫಲ ಕೊಡ್ತಾನೆ. ರಾಮ ಇಲ್ಲಿ ಬಂದೇ ಬರ್ತಾನೆ, ರಾಮನ ಪ್ರತಿಷ್ಠಾಪನೆ ಆಗೇ ಆಗತ್ತೆ ಅನ್ನುವ ವಿಶ್ವಾಸ ಇತ್ತು. ಆ ಗುರುಗಳು ಪ್ರಾರ್ಥನೆ ಮಾಡಿದರು. ಆ ಗುರುಗಳ ಹಿಂದೆ ಅನೇಕ ಸಜ್ಜನ ಎಲ್ಲರೂ ಪ್ರಾರ್ಥನೆ ಮಾಡಿದ್ದಕ್ಕೆ ಅದರಲ್ಲಿ ಒಬ್ಬರ ನೇತೃತ್ವದಲ್ಲಿ ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧಕಂ ಅನೇಕ ಹಿರಿಯರು 360 ಪ್ರಶ್ನೆಯನ್ನ ಮಾಡಿದಾಗ ಒಬ್ಬ ಕುರುಡು ಸ್ವಾಮಿಗಳಿದ್ದಾರೆ. ತೋರಿಸಿದ್ರು, ಚೆನ್ನಾಗಿ ಬಿಟ್ರನ್ಸೆ ಜಡ್ಜಸ್. ಏನೋ ಅವರು ಪ್ರತಿಯೊಂದು ಮುಖೋದ್ಗತ ಯಾವಾಗ ಅದನ್ನು ಗಟ್ಟು ಮಾಡೋದು, ಏನು ಮಾಡೋದು. ಶ್ರೀರಾಮಚಂದ್ರ ನಿಲ್ಲಿಸಿ ಎಲ್ಲೆಲ್ಲಿ ಮೂಲೆಯಲ್ಲಿ ಮಹಾಭಾರತದಲ್ಲಿ, ರಾಮಾಯಣದಲ್ಲಿ, ಬೇರೆ ಬೇರೆ ಪುರಾಣದಲ್ಲಿರುವ ಎಲ್ಲ ಪ್ರಮಾಣಗಳನ್ನ ಪಟ 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 ಹೇಳೋದು. ದೊಡ್ಡ ತಮಿಳುನಾಡಿನ ಲಾಯರು ದೇವರು ವ್ಯವಸ್ಥೆಯನ್ನು ಮಾಡಿಕೊಂಡು ನಂಬಿಕೆ ಯೋಗ್ಯರು ಕರೆದಾಗ ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧಕಂ ಸನ್ನ ತಾಲೌಕಿಕಾನಂದದ ಶ್ರೀಕರಂ ಅನ್ನುವ ಮಾತನ್ನ. ಹಾಗಾದ್ರೆ ನಾವು ನಮ್ಮ ಬಯಕೆಗಳನ್ನ ದೇವರ ಮುಂದೆ ಇಡಬೇಕಾದರೆ ಅಥವಾ ಒಂದೇನಾದರೂ ಅರ್ಪಣೆ ಮಾಡಬೇಕಾದ್ರೆ ಗಳಿಸಿದ್ದು ನಾನೇ ಇರಬಹುದು, ಮಾಡಿಸಿದ್ದು ನಾನೇ ಇರಬಹುದು, ಆದರೆ ಅರ್ಪಣೆ ಮಾಡಬೇಕಾದ್ರೆ ದೊಡ್ಡವರ ಮುಖಾಂತರ ಮಾಡಿಸು. ಯಾಕೆಂದ್ರೆ ಅಲ್ಲಿ ದೇವರು ಅವರು ಮಾಡ್ತಾರೆ ಅಂದ್ರೆ ಓಡಿ ಬರ್ತಾನೆ. ನಾನೇ ಮಾಡ್ತೀನಿ ನಾವಲ್ವಾ ಮಾಡಿಸಿದ್ದು, ಅವ್ರಿಗೆ ಯಾಕೆ ಕ್ರೆಡಿಟ್ ಅಂದ್ರೆ ನೀನು ಸುಮ್ಮನೆ ಇಟ್ಟಾಗತ್ತೆ ಅನ್ನೋದಕ್ಕೆ. ಈಗ ಯಾತ್ರೆ ಹೋದಾಗೂ ದೊಡ್ಡವರ ಜೊತೆ ಯಾಕೆ ಹೋಗೋದು ಅಂದ್ರೆ ಆ ನದ್ಯಾಭಿಮಾನಿ ದೇವತೆಗಳು ತುಂಬಾ ಸಂತೋಷ ಅಂತ ಇವ್ರು ಬಂದೇ ಅದಕ್ಕೆ ನಾವು ಬರ್ತೀವಿ ಅಂತ ಓಡಿ ಬಂದಿರ್ತಾರ.
ಪಾತ್ರರ ಸಂಗಡ ಯಾತ್ರೆಯ ಜನಿಸಿ ವಿಧಾತೃ ಪಿತನ ಗುಣ ಸ್ತೋತ್ರಗಳ ಶ್ರೋತ್ರದಿ ಸವಿದು ವಿಚಿತ್ರಾನಂದದಿ ಗಾತ್ರವ ಮರೆದು ಪರತ್ರವ ಪಡುವುದೇ ಫಲವಿದು ಬಾಳುವುದಕ್ಕೆ ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳುವುದಕ್ಕೆ. ಹಾಗಾಗಿ ದೊಡ್ಡವರು ಅಂತ ರೆಕಗ್ನೈಸ್ ಮಾಡಿ ಜ್ಞಾನ ಭಕ್ತಿ ವೈರಾಗ್ಯಗಳೇ ಪ್ರಧಾನವಾದ ಕ್ರೈಟೀರಿಯಾ. ಅದು ಯಾರಲ್ಲಿ ಹೆಚ್ಚೆಚ್ಚು ಇದೆ ಅವರು ತುಂಬಾ ಹೆಚ್ಚು ತಿಳುವಳಿಕೆ ಇದ್ದವರಿಗೆ ತುಂಬಾ ಸರಳವಾಗಿ ನಡೆದುಕೊಳ್ಳಲಿಕ್ಕೂ ಸಾಧ್ಯ ಇದೆ. ಯಾಕೆಂದ್ರೆ ಅವರು ಸ್ಯಾಚುರೇಷನ್ ಪಾಯಿಂಟ್ ರೀಚ್ ಆದಾಗ ನಾವು ತುಂಬಾ ಸಣ್ಣವ್ರಿ, ಅವನೇನೋ ಕೀರ್ತಿ ಕೊಟ್ಟಿಯಾನೆ. ವ್ಯಾಸರಾಜರಂತ ಮಹಾನುಭಾವರು ಮಾತಾಡ್ತಾರೆ ಅಂತಾರೆ, ಬಂದ ಕೀರುತಿಯಲ್ಲ ಸಿರಿಕೃಷ್ಣ ನಿನ್ನದಯ್ಯ ಮಂದ ಮಾನವನಿಗಿದು ಅಳವಡುವುದೇನಯ್ಯ ನಂದಿ ತೀರ್ಥರ ಮತ ಹೊಂದಿದ್ದ ಕಾರಣ ಸಂದೇಹ ಬೆಳಗಿತು ನಂದವಾಯಿತು ಮನಕ್ಕೆ ಇಂದು ದರಾದಿ ವಂದ್ಯ ಶ್ರೀಕೃಷ್ಣ. ಏನಾದ್ರೂ ಕೀರ್ತಿ ಬಂದಿದ್ದರೆ ನನ್ನದಲ್ಲ, ಮಂದ ಮಾನವನಿಗೆ ಇದು ಸಾಧ್ಯ. ಮಂದ ಮಾನವರು ಸರ್ವಥಾ ಅಲ್ಲ, ಹೇಳುವ ಸೌಜನ್ಯ ಅದು. ಕೃಷ್ಣನ ಅನುಗ್ರಹದಿಂದ ಏನಾದರೂ ಮಾಡಿದ್ದೇನೆ, ನಂದಲ್ಲ. ಟೀಕಾಕೃಪಾದರು ಹಾಕಿಕೊಟ್ಟ ಪದ್ಧತಿ ಅದು. ಟೀಕಾರಾಯರಂತಾರೆ, ನಾ ಏನೋ ಬರೆದಿದ್ದೀನಿ, ಚೂರು ತಪ್ಪು ಗಿಪ್ಪು ಇರ್ಬೋದು, ನೀವು ತಿದ್ದುಕೊಂಡ್ಬಿಟ್ರಿ ಸಜ್ಜನರು. ಯಾರಿಗೆ ತಿದ್ದು ಅಧಿಕಾರ ಇದೆ, ಯಾರಿಗೆ ಸಾಧ್ಯ ಉಂಟು, ಸಜ್ಜನರ ಲಕ್ಷಣ. ಅಂಥವರು ದೇವರನ್ನ ಪ್ರಾರ್ಥನೆ ಮಾಡಿದಾಗ ಇವರು ಬರ್ತಾರೆ. ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧಕ ಸನ್ನತ ಅಲೌಕಿಕ. ಎಲ್ಲರ ಜೀವನದಲ್ಲೂ ಅನೇಕ ಘಟನೆಗಳು ಅವರು ಪ್ರಾರ್ಥನೆ ಮಾಡಿ. ರಾಯರದೇ ಸಾವಿರಾರು ಘಟನೆಗಳು. ರಾಯರ ಹತ್ರ ಹೋದಾಗ ನಮ್ಮ ಸಮಸ್ಯೆ ಬಗೆಹರಿದದ್ದು ಯಾಕೆ ಅಂದ್ರೆ, ಬಗೆಹರಿಸಿದ ರಾಯರಲ್ಲೇ ಅಲ್ಲ. ರಾಯರೇ ಹೇಳ್ತಾರೆ, ನಿಮ್ಗೆ ಈ ಸಾಮರ್ಥ್ಯ ಬಂದದೆ, ನಮ್ಮಲ್ಲ ನಮ್ಮ ಬಾಸ್ ಇದಾನಪ್ಪ, ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್ತೆ. ಮತ್ತೆ ನಾವು ನಿಮ್ಮ ಹತ್ರ ಅಪ್ಲಿಕೇಶನ್ ಹಾಕಿದ್ಕೊಳ್ಳೆ, ಆ ಅಪ್ಲಿಕೇಶನ್ ಫಾರ್ವರ್ಡ್ ಮಾಡಿದಾಗ ಪ್ರಿಯಾರಿಟಿ ಕೊಡ್ತಾನೆ ದೇವರು. ಏನೋ ನಿಮ್ಮ ಹತ್ರ ಬಂದೇ ಆಗಲ್ಲ, ನಿಮ್ಗೆ ಅಪಕೀರ್ತಿ ಬರಬಾರ್ದು, ಈಡೇರಿಸ್ತೀನಿ ಅಂತ ಪ್ರಿಯಾರಿಟಿಯ ಕೌಂಟರ್ ಅಲ್ಲಿ ರಾಯರು ಕೂತಿದ್ದಾರೆ. ದೇವರು 5 ರೂಪದಿಂದ ಅವರ ಅಪ್ಲಿಕೇಶನ್ ಅನ್ನು ನೋಡಿ ಪಟ್ ಅಂತ ಫಾರ್ವರ್ಡ್ ಮಾಡ್ತಾನೆ. ಯಾಕೆಂದ್ರೆ ಅಷ್ಟು ಪುಣ್ಯ ಇದೆ. ನನಗಾಗಿ ನೀವು ಜೀವನವನ್ನೇ ಮೀಸಲಿಟ್ಟ ಪುಣ್ಯಾತ್ಮರು, ಅದಕ್ಕಾಗಿ ನಿಮ್ಮ ಹತ್ರ ಯಾರು ಬಂದ್ರು ನಾನು ಅದನ್ನು ಫಾರ್ವರ್ಡ್ ಮಾಡ್ತೇನೆ. ಅದಕ್ಕೆ ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧಕಂ. ಇವರಲ್ಲಿ ಹೋದಾಗ ಕೆಲಸ ಯಾಕಾಗತ್ತೆ, ಅವರಲ್ಲಿ ಹೋದಾಗ ಕೆಲಸ ಯಾಕಾಗೋದಿಲ್ಲ ಅಂದ್ರೆ ಆ ಪುಣ್ಯವೂ ಬೇಕು, ಅವರು ಕೇಳೋದು ಏನು ಕೇಳಬೇಕು ಅನ್ನೋದು ಗೊತ್ತಿರುತ್ತೆ. ನಾನು ಪೆದ್ದಾಗಿ ಅಪ್ಲಿಕೇಶನ್ ಬರೆದಿರ್ತೇನೆ ರಾಯರ ಹತ್ರ, ರಾಯರು ಅದನ್ನು ಡಿಲೀಟ್ ಮಾಡಿ ನನಗೆ ಯಾವುದು ಬೇಕು ಅನ್ನೋದನ್ನು ಅವರೊಂದು ಬರೆದು ಕೊಡ್ತಾರೆ. ಇದು ದೊಡ್ಡದು. ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರ ಅನ್ನ ವಿದ್ಯತೆ ಅನ್ನೋ ಕಡೆ ಕೇಳಿದ್ದನ್ನೆಲ್ಲ ಕೊಡೋದ್ರಲ್ಲಿ ರಾಯರು ಬಿಟ್ಟು ಬೇರೆ ಇಲ್ಲ. ಅಲ್ಲ, ಇವನಿಗೆ ಯಾವುದು ಬೇಕೋ ಅನ್ನೋದನ್ನ ತಿಳಿದು ಕೊಡುವುದರಲ್ಲಿ ಅಂತ ವ್ಯಾಖ್ಯಾನಕಾರ ಬರೀತಾರೆ. ಇಲ್ಲ ಅಂದ್ರೆ ನೋಡಿ, ಕೇಳಿದ್ದನ್ನೆಲ್ಲ ರಾಯರು ಕೊಡ್ತಾರೆ ಅಂದ್ರೆ ಪೆದ್ದಾಗಿ ಏನೋ ಕೇಳ್ಕೊಂಡ್ರೆ, ಈಗ ಮಕ್ಕಳು ಆಟ ಆಡ್ತಾ ಇರುತ್ತೆ, ಅವ್ರ ತಾಯಿ ತುಂಬಾ ಒಳ್ಳೆಯವಳಪ್ಪ, ಏನ್ ಕೇಳಿದ್ರು ಕೊಡ್ತಾಳೆ. ಮೊನ್ನೆ ಈಳಿಗೆ ಮನೆ ಕೊಟ್ಟಿದ್ಲು, ಬೆಟ್ಟ ಹೆಚ್ಕೊಂಡ್ಬಿಡ್ತು ಅಂದ್ರೆ ಆ ತಾಯಿನ ಏನಂತಾರೆ, ಆ ಮಗು ಕೇಳತ್ತೆ, ನಿಂಗೆ ಬುದ್ಧಿ ಇಲ್ವಾ? ಅಲ್ಲದೆ ರಾಯರು ಮಾತ್ರ ಏನ್ ಬೇಕಾದ್ರೂ ಕೊಡ್ಬೋದು, ನಾವು ಕೊಡಬಾರ್ದ? ನಿನ್ನ ತಲೆ ರಾಯರು ಏನ್ ಕೊಡಲ್ಲ ಅಂತದ್ದೆಲ್ಲ. ರಾಯರು ಪೆದ್ದಾಗಿ ಏನೋ ಕೇಳಿದ್ರೆ ದುರ್ಬುದ್ಧಿ ಬೇಕು ಅಂದ್ರೆ ಕೊಡೋದಿಲ್ಲ ಅವರು. ಅಪೇಕ್ಷಿತ ಪ್ರದಾತ ನಿನಗೆ ಯಾವುದು ಡೈಜೆಸ್ಟ್ ಆಗುತ್ತೆ, ನಿನಗೆ ಯಾವುದು ಒಳಿತನ್ನ ಉಂಟು ಮಾಡುತ್ತೆ, ಅದನ್ನ ನೋಡಿ ಅವರು ಕೊಡ್ತಾರೆ. ನೀ ರೋಗ ಮುಂದೆ ಹೇಳ್ಕೊ. ಮೆಡಿಸನ್ ಕೊಡೋದು ಡಾಕ್ಟರ್ ಬಿಟ್ಟದ್ದು. ಡಾಕ್ಟರ್ ಹತ್ರ ಮೆಡಿಸಿನ್ ನಾವು ಪ್ರಿಸ್ಕ್ರೈಬ್ ಮಾಡಬಾರ್ದು. ಡಾಕ್ಟ್ರೆ ತುಂಬಾ ನೆಗಡಿ ಕೆಮ್ಮು ಇದೆ, ಜ್ವರನೂ ಇದೆ, ನಿಮ್ಗೆ ಗೊತ್ತಿದೆಯಲ್ಲ, ಜ್ವರ 650 ತೊಗೊಂಡ್ರೆ ಹೋಗತ್ತೆ, ಬಟ್ ನಿಮ್ಗೊಂದು ಮಾತು ಹೇಳಬೇಡ. ನಾನು ಅವನಂದ, ನನಗೆ ಬಂದಿಲ್ಲಪ್ಪ, ನನಗೆ ಬಂದಾಗ ನಿನ್ನ ಹತ್ರನೇ ಬರ್ತೇನೆ, ನಿನ್ನ ರೋಗವನ್ನ ನೀನು ಹೇಳಿಕೊ. ನಾನು ಆ ಡಾಕ್ಟರ್ ಹತ್ರ ಬಂದು ಹೇಳಿಕೊಳ್ಳೋದು. ಅವರು ಬಾಸ್ಗೆ ಫಾರ್ವರ್ಡ್ ಮಾಡ್ತಾರೆ, ವಾಯುದೇವರು ಅಂತ ಈ ಅಪ್ಲಿಕೇಶನ್ ಬಂದಿದೆ, ಎಲ್ಲಿಂದ? ರಾಯರ ಕಡೆಯಿಂದಾನ? ಆಯ್ತು ನೋಡುವ, ಅವ್ನಿಗೇನು ಬೇಕೋ, ಅವ್ನಿಗೆ ಎಷ್ಟು ಅವನು ಪುಣ್ಯ ಇದೆಯೋ ಅವ್ನಿಗೆ ಹೇಳಿರ್ತಾನೆ ಸಿಕ್ಕಾಪಟ್ಟೆ ಜಾಸ್ತಿ, ಅಷ್ಟೆಲ್ಲ ಕೊಡೋದಿಲ್ಲ. ಮತ್ತು ನಿಮ್ಗೆ ಅಪಕೀರ್ತಿ ಬರಬಾರ್ದಲ್ಲ, ನಾನು ಎಷ್ಟು ಬೇಕೋ ಅಷ್ಟನ್ನ ಅವನಿಗೆ ಯಾವುದು ತಡೆಯತ್ತೋ ಅದನ್ನ ಕೊಟ್ಟು ಉದ್ಧಾರ ಮಾಡ್ತೇನೆ. ಅದನ್ನೇ ಶ್ರೀಮದಾಚಾರ್ಯರದ್ದು ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕಂ ಸನ್ನತ ಲೌಕಿಕ
ಸಚ್ಚಿದಾನಂದದ ಶ್ರೀಪದಂ ಭಿನ್ನ ಕರ್ಮಾಶಯ ಪ್ರಾಣಿ ಸಂಪ್ರೇರಕಂ ತನ್ನ ಕಿನ್ನೇತಿ ವಿದ್ವತ್ಸು ಮೀಮಾಂಸಿತಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡ ಮಂಡಲಂ ಪ್ರೀಣಯಾಮೋ ವಾಸುದೇವಂ ಪ್ರೀಣಯಾಮೋ ವಾಸುದೇವಂ. ಹಿರಿಯರ ಮುಖಾಂತರ ನಾವು ದೇವರಿಗೆ ಸೇವೆಯನ್ನ ಅರ್ಪಿಸುವ, ಅಂದರೆ ಸಾಮಾನ್ಯವಾಗಿ ಏನೋ ಸೇವಾಗಿ ಮಾಡುವವರು ಒಂದು ರಾಯರಿಗೆ ಬಂಗಾರದ ಕವಚವು ಮತ್ತೊಂದು, ಅವತ್ತಿನ ದಿವಸ ಸ್ವಾಮಿಗಳಿಂದ ಉದ್ಘಾಟನೆ, ಅವನ್ನೇ ಕರೆಸ್ಬೇಕ್ರಿ ನಾವು ಮಾಡಿಸಿದ್ದು ಉನ್ನತ ಪ್ರಾರ್ಥಿತ ಅಶೇಷ ಸಂಸಾರಕ. ಅವರು ಅದನ್ನು ಸ್ವೀಕಾರ ಮಾಡ್ತಾರಪ್ಪ, ಅವ್ರಿಗಾಗೆ ಬದುಕ್ತಾ ಇದ್ದಾರೆ. ಅವರ ಪಾಠ, ಅವರ ಪ್ರವಚನ, ಅವರ ಗ್ರಂಥಗಳ ಅವಲೋಕನ ನೀ ಎಷ್ಟು ಮಾಡ್ತಿ? ನಾವು ಮಾಡೋದು ತುಂಬ ಕಡಿಮೆ. ಮಾಡಿದವು ನನ್ನ ಸ್ವಾರ್ಥಕ್ಕಾಗಿ ಮಾಡಿರ್ತೇನೆ, ಜಗತ್ತಿನ ಕ್ಷೇಮಕ್ಕಾಗಿ ಅವರು ರಾಯರನ್ನು ಬೇಡಿರ್ತಾರೆ. ಅದಕ್ಕೆ ಅವರು ಬಂದಾಗ ಸನ್ನಿಧಾನ ವಿಶೇಷ ಇರುತ್ತೆ. ನೀನು ಅರ್ಪಿಸೋದಾದ್ರೆ ಹಿರಿಯರ ಮುಖಾಂತರ ದೇವರಲ್ಲಿ ಪ್ರಾರ್ಥನೆ ಮಾಡು, ದೇವರು ಈಡೇರಿಸ್ತಾನೆ ಅಂತ ಆ ಒಂದು ಪದ್ಯದ ವಿವರಣೆಯನ್ನು ಯಥಾಮತಿಯಾಗಿ ಈ ಒಂದು ಸಪ್ತಾಹದ ಸಂದರ್ಭದಲ್ಲಿ ವಿವರಣೆಯನ್ನ ಮಾಡುವ ಪ್ರಯತ್ನ ಮಾಡಿದ್ದೇನೆ. ಏನೇ ಯೋಗ್ಯವಾದ ಅಂಶ ಇದ್ರೂ ಅದೆಲ್ಲ ಗುರುಗಳಿಗೆ ಸೇರಿದ್ದು, ದೋಷ ಎಲ್ಲ ನಂದು ಅಂತ ಹೇಳ್ತಾ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಸಂಸ್ಥೆಯ ಪದಾಧಿಕಾರಿಗಳಿಗೆ ಹಾಗೂ ಸದಾ ಮಠದಲ್ಲಿ ಧಾರ್ಮಿಕ ಕಾರ್ಯಕ್ರಮಕ್ಕೆ ಗ್ರೀನ್ ಸಿಗ್ನಲ್ ಇಲ್ಲ, ಗ್ರೀನ್ ಸಿಗ್ನಲ್ ಯಾವಾಗಲೂ ಇದ್ದೇ ಇರುತ್ತೆ, ರೆಡ್ ಸಿಗ್ನಲ್ ಲೈಟೇ ಇಲ್ಲ ಅಲ್ಲಿ. ನಮ್ಮ ನಾಗೇಂದ್ರ ಹಾಗೂ ಸಿಬ್ಬಂದಿ ಎಲ್ಲರ ಸಹಕಾರ ಬೇಕು. ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಮತ್ತೆ ಕಾರ್ಯಕ್ರಮ ಇಡಬಹುದು, ಜನ ಸೇರಿದರೆ ಅದು ಒಂದು ಶೋಭೆ. ಬಂದ ನಿಮ್ಮೆಲ್ಲರಿಗೂ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ಎರಡು ವಾಕುಸುಮಗಳನ್ನು ದೇವರಿಗೆ ಅರ್ಪಿಸ್ತೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಬಹಳ ವಿಶೇಷವಾಗಿ ಪೂಜ್ಯ ಆಚಾರ್ಯರು ನಮ್ಮ ಕರೆಗೆ ಹೋಗ್ಬಿಟ್ಟು ಅವರು ಸಿಗೋದೇ ಇಲ್ಲ, ಬಟ್ ಭಾಳ ಬಿಸಿ ಇರ್ತಾರೆ. ನಮ್ಮ ಕರೆಗೆ ಹೋಗ್ಬಿಟ್ಟು ಪಾಪ ಯಾವತ್ತೂ ಬೇಡದಿಲ್ಲ, ಅಷ್ಟು ನಮ್ಮ ಮೇಲೆ ಅಭಿಮಾನ